ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಅಪರೂಪಕ್ಕೊಮ್ಮೆ ಕನ್ನಡ ಸಾಹಿತ್ಯನ ಓದ್ತಾ ಪುಸ್ತಕಗಳನ್ನ ಓದ್ತಾ ಅದನ್ನ ಬರೆದಂತ ಲೇಖಕರನ್ನು ಕೂಡ ಜಾಡನ್ನ ಹಿಡ್ಕೊಂಡು ಪತ್ತೆ ಮಾಡುವಂತ ಹವ್ಯಾಸ ನನ್ನದು. ಹಾಗೆ ಇವತ್ತು ನಮ್ಮ ಮುಂದೆ ಇದ್ದಾರೆ ಶಾಸನ ತಜ್ಞರಾದಂತಹ, ಶಾಸನ ಪ್ರಾಜ್ಞರು ಆದಂತಹ ಎಚ್.ಎಂ. ನಾಗರಾಜರಾವ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಇವರು MA MPhil ಪದವೀಧರರು. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ 36 ವರ್ಷಗಳ ಕಾಲ ಶಾಸನ ಪ್ರಾಜ್ಞರಾಗಿ ಅಂದ್ರೆ ಶಾಸನ ತಜ್ಞರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಹಾಗೆ ಲೇಖಕರು ಆಗಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಪುಸ್ತಕಗಳನ್ನ ಹೊರತಂದಿದ್ದಾರೆ. ಇತ್ತೀಚೆಗೆ ಬಿಡುಗಡೆ ಆದಂತಹ ಭಾವಶಂಕರ ಒಂದು ಇತ್ತೀಚೆಗೆ ಬಿಡುಗಡೆ ಆದಂತಹ ಇವರ ಒಂದು ಪುಸ್ತಕ ನನ್ನನ್ನ ಸೆಳೆದಂತ ಪುಸ್ತಕ ಕೂಡ ಇದು. ಇವರನ್ನ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ನಮಸ್ಕಾರ ಗುರುಗಳೇ. ಶಾಸನ ತಜ್ಞರಾಗಿ 36 ವರ್ಷಗಳ ಕಾಲ ಅವಿರತವಾಗಿ ನಿಮ್ಮದೇ ಆದಂತ ಶೈಲಿನಲ್ಲಿ ಹೆಚ್ಚು ಸತ್ಯಾನ್ವೇಷಣೆಯನ್ನು ಮಾಡುವ ದೃಷ್ಟಿಯಿಂದ ಕಾರ್ಯಗಳನ್ನು ಮಾಡಿದ್ದೇನೆ. ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಒಂದು ಅನುಭವವನ್ನ ನಮ್ಮ ಮುಂದೆ ಹಂಚ್ಕೋಬಹುದಾ? ಖಂಡಿತ. ನಾನು ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ MA ಪದವಿ ಪಡೆದ ನಂತರ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಉದ್ಯೋಗ ಸಿಕ್ತು. ಅಲ್ಲಿಗೆ ಸೇರ್ಕೊಂಡೆ. ಅವಾಗ ಧರ್ಮವೀರ ರಾಜ್ಯಪಾಲರಾಗಿದ್ರು. ನಮ್ಮ ನೇಮಕಾತಿ ಅವರ ಸಹಿ ಮೂಲಕ ಆದದ್ದು. M ಹನುಮಂತರಾವ್ ಅಂತ ಒಬ್ರು ಆರ್ಕಿಯಾಲಜಿನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ರಿಟೈರ್ ಆದವರು ಇದ್ರು. ನಮ್ಮಿಬ್ಬರನ್ನು ತಂದೆ ಮಗ ಅಂತ ಕರಿತಾ ಇದ್ರು. ನನಗೆ 22 ವರ್ಷ, ಅವರಿಗೆ 55 ವರ್ಷ. ಅಷ್ಟು ಚೆನ್ನಾಗಿ ನಾವು ಹೋಗ್ತಾ ಇದ್ವಿ. ಅವ್ರು ನನಗೆ ಥಿಯರಿ, ನಾನು ಎಪಿಗ್ರಫಿ ಒಂದು ಪೇಪರ್ ಓದಿದ್ರು ಕೂಡ ಪ್ರಾಕ್ಟಿಕಲ್ ನಾಲೆಡ್ಜ್ ಏನು ಇರ್ಲಿಲ್ಲ. ಹಾಗಾಗಿ ಅವರು ನನ್ನನ್ನು ಪ್ರತಿ ಹಂತದಲ್ಲೂ ತೀಡಿದ್ರು. ಒಂದು ಶಾಸನದ ಪಡಿಯಚ್ಚನ್ನು ತೆಗೆದುಕೊಳ್ಳೋದು ಹೇಗೆ, ಅದನ್ನ ಓದುವುದು ಕ್ರಮ ಹೇಗೆ, ಅದನ್ನ ಅನುವಾದ ಮಾಡುವುದು ಹೇಗೆ ಅನ್ನೋದನ್ನ ಅವರು ಹೇಳ್ಕೊಡ್ತಾ ಬಂದ್ರು. ಹಾಗಾಗಿ ಮೊದಲನೇ ಸಂಪುಟ ಕೊಡಗು ತರಬೇಕಾದ್ರೆ ನಾನು ಅವ್ರ ಜೊತೆ ಕೆಲಸ ಮಾಡಿದೆ. ಸುಮಾರು 10 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೆ ನಾನು. ಅವ್ರು ಪ್ರತಿ ಹಂತದಲ್ಲೂ ನನ್ನನ್ನು ತಿದ್ದುತ್ತಾ ಹೋದ್ರು. ನನಗೆ ಅಂತ ಸರಳರು, ಅಷ್ಟು ದೊಡ್ಡ ವಿದ್ವಾಂಸರು, ವನಸಮುದ್ದ ಹಾಗೆ ಇದ್ದವರು ಗೊತ್ತಿಲ್ಲ, ಬೇರೆ ಯಾರು ಗೊತ್ತಿಲ್ಲ. ಯಾವ ವಿಷಯದಲ್ಲೂ ಕೂಡ ಅವರು ತೋರ್ಪಡಿಕೆ ಅನ್ನೋದೇ ಇಲ್ಲ. ಬಹಳ ಸರಳವಾಗಿ ಹೇಳ್ಕೊಡೋರು. ತಮಗೆ ಗೊತ್ತಿದ್ದ ವಿಚಾರಗಳನ್ನು ಮುಚ್ಚಿಡ್ಬೇಕು ಅನ್ನೋದು ಇಲ್ಲದೇನೆ ಎಷ್ಟೋ ಜನ ಸಂಶೋಧಕರು ಅವ್ರನ್ನ ಬಳಸ್ಕೊಂಡಿದ್ದಾರೆ, ಅದು ಗೊತ್ತು ನನಗೆ. ಅವ್ರು ಹೇಳ್ಕೊಟ್ಟದ್ರಿಂದ ನಾನು ಶಾಸನ ಲಿಪಿಯನ್ನು ಓದುವ ಕೆಲಸದಲ್ಲಿ ಮುಂದುವರ್ಕೊಂಡು ಬಂದೆ. ಮೊದಲನೇ ಸಂಪುಟ ತಂದದ್ದು ನಾವು ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆನಲ್ಲಿ ರೈಸ್ ಅವರು ಸುಮಾರು 74 ಶಾಸನವನ್ನ ಪತ್ತೆ ಮಾಡಿದ್ರು. ನಾವು ಸುಮಾರು 32 ಹೊಸ ಶಾಸನಗಳನ್ನ ಸೇರಿಸಿದ್ವಿ. ಆನಂತರ ಇತ್ತೀಚೆಗೆ ರೇಖಾ ಅಂತ ಹೇಳಿ ಒಬ್ರು ಮಡಿಕೇರಿನಲ್ಲಿ ಇದ್ದಾರೆ ಕ್ಯೂರೇಟರು, ಅವರು ಸುಮಾರು 80 ಶಾಸನಗಳನ್ನ ಹೊಸದಾಗಿ ಪತ್ತೆ ಮಾಡಿದ್ದಾರೆ. ಅದು ಕೂಡ ಓದ್ತಾ ಇದ್ದೇನೆ ಈಗ ಸದ್ಯಕ್ಕೆ. ಆನಂತರ ಶ್ರವಣ ಬೆಳಗೊಳ, ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಈ ತರ ಸಂಪುಟಗಳು ಬಂದು, ಹಾಗಾಗಿ ಈ ಶಾಸನಗಳ ಸುಮಾರು 1010 ಹೊಸ ಶಾಸನಗಳನ್ನ ನಾನು ಓದ್ಕೊಟ್ಟಿದ್ದೀನಿ. ಬೇರೆಯವರಿಗೆ ಓದ್ಕೊಟ್ಟಿದ್ದೀನಿ. ಪುಸ್ತಕಗಳಲ್ಲೂ ಸೇರಿಸಿದ್ದೀನಿ. ನನ್ನ ಸ್ವಂತ ಕೃತಿಗಳಲ್ಲೂ ಕೂಡ ಆನಂತರ ಬಂದು ನಾನು ನಿವೃತ್ತನಾದ್ಮೇಲೆ ಯಾರಾದ್ರೂ ಕಳಿಸಿದ್ರೆ ಅವರ ಅನುಮತಿ ಪಡೆದು ನನ್ನ ಪುಸ್ತಕಗಳಲ್ಲಿ ಸೇರಿಸಿಕೊಂಡಿದ್ದೀನಿ. ಕ್ಷೇತ್ರ ಕಾರ್ಯ ಮಾಡುವಂಥದ್ದು ಕಡಿಮೆ ಆಯ್ತು. ಆಮೇಲೆ ಈಗ ಶಾಸನಗಳಂತಂದ್ರೆ ಕಲ್ಲುಗಳಲ್ಲೇ ಕೆತ್ತಿರುವಂತ ಲಿಪಿ ಆಗಿರುತ್ತೆ. ಅದು ಒಂದು ರೀತಿ ವರ್ಷಾನುಗಟ್ಲೆ ಮಳೆನಲ್ಲಿ ನೆಂದೋ ಅಥವಾ ಬಿಸಿಲು ಬಿದ್ದೋ ಎಲ್ಲ ಒಂದು ರೀತಿ ಶೇಡ್ ಆದಂಗೆ ಎದ್ದು ಕಾಣಿಸ್ತಾ ಇರಲ್ಲ. ಇದನ್ನ ಸ್ಪಷ್ಟವಾಗಿ ಓದೋದಕ್ಕೆ ಅಂತ ನಮ್ಮಂತ ಸಾಮಾನ್ಯರು ಅದನ್ನ ಅಥವಾ ಈಗಿನ ಹೊಸಗನ್ನಡದಲ್ಲಿ ಅದೇನಾರ ಇದ್ರೆ ಅದನ್ನ ಓದ್ಲಿಕ್ಕೆ ದುರ್ಬಿನ್ ಇಟ್ಕೊಂಡು ನೋಡ್ಬೇಕಾಗುತ್ತೋ, ಇಲ್ಲ ಏನಾರು ಅದು ಕೆಮಿಕಲ್ ನೇಮ್ ಏನಾರು ಉಪಯೋಗಿಸಿ? ಇಲ್ಲ, ಅದು ಹೇಗ್ ಮಾಡ್ತೀವಿ ಅಂತಂದ್ರೆ, ಶಾಸನ ಹೇಗಿರುತ್ತೋ ಹಾಗೆ ಬರುತ್ತೆ. ಶಾಸನ ಚೆನ್ನಾಗಿದ್ರೆ ಪಡಿಯಚ್ಚು ಚೆನ್ನಾಗಿ ಬರುತ್ತೆ. ಶಾಸನವೇ ಸವೆದು ಹೋಗಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ತ್ರುಟಿತ ಅಂತ ಬರಿತೀವಿ, ಅಥವಾ ಸವೆದು ಹೋಗಿದೆ ಅಂತ ಒಂದು ಟಿಪ್ಪಣಿ ಬರಿತೀವಿ. ಶಾಸನ ಚೆನ್ನಾಗಿದ್ರೆ ಕಲ್ಲನ್ನ ನಾವು ಒದ್ದೆ ಮಾಡಿಬಿಟ್ಟು ಅದಕ್ಕೆ ನ್ಯೂಸ್ ಪ್ರಿಂಟ್ ಅನ್ನ ಅಂಟಿಸ್ಬಿಟ್ಟು
ಸ್ಪೆಷಲ್ ಬ್ರಷ್ಗಳಿರುತ್ತೆ. ಬ್ರಷ್ ಅಲ್ಲಿ ಹೊಡೆದಾಗ ಹ, ಅಕ್ಷರ ಇದ್ದಲ್ಲಿ ಹಳ್ಳ ಇರೋದ್ರಿಂದ ಅದು ಹೋಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಹ, 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 ಹ. ಹಸಿಯಾಗಿರುವಾಗ್ಲೇನೆ ಹ್ಮ್ ಹ್ಮ್ ಅದಕ್ಕೆ ನಾವು ಒಂದು ಡ್ಯಾಬರ್ಸ್ ಅಂತ ಹೇಳ್ತೀವಿ. ಅದು ಒಂದು ಪೇಸ್ಟ್ ಮಾಡಿರ್ತೀವಿ ಇಂಕ್ದು, ಹ್ಮ್ ಇಂಡಿಯನ್ ಇಂಕು, ಮೈಲ್ ತುತ್ತ ಅದೆಲ್ಲ ಸೇರಿಸ್ಬಿಟ್ಟು ಹ್ಮ್ ಹ್ಮ್ ಅದರಲ್ಲಿ ಆ ಡ್ಯಾಬರ್ಸ್ ನಲ್ಲಿ ಹಿಂಗೆ ಕಲಿಸ್ಕೋತಾ ಪೋಸ್ಟ್ ಆಫೀಸ್ ನಲ್ಲಿ ಸೀಲ್ ಹೊಡಿತಾರಲ್ಲ, ಹ, ಹ, ಹ. ಹಾಗೆ ನೀವು ಹೊಡಿತಾ ಹೋದಾಗ ಹ್ಮ್ ಹ್ಮ್ ಅಕ್ಷರದಲ್ಲಿ ಪೇಪರ್ ಒಳಗೆ ಹೋಗಿಂದ ಅಲ್ಲಿ ಗಿಳಿಯಲ್ಲ, ಹ್ಮ್ 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 ಉಳಿದ ಕಡೆ ಕಪ್ಪು ಬರುತ್ತೆ. ಹ, ಒಂದೇ ತರ ಮಾಡಿಬಿಟ್ಟು ಅದನ್ನ ಬಟ್ಟೆ ತರ ಬಿಡಿಸ್ಕೊಂಡು ಬಿಸಿಲಲ್ಲಿ ಒಣಗಿಸಿ ಹ್ಮ್ 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 ತಗೊಂಡ್ ಬರ್ತೀವಿ. ಆಮೇಲೆ ಅದನ್ನ ಓದುವ ಕ್ರಮ ಓದುವುದಲ್ಲ ಆ ತರ ಮಾಡ್ತೀವಿ. ಅದೇ ಆ, ಇಷ್ಟೆಲ್ಲ ಒಂದು ಸಿದ್ಧತೆಗಳಿರುತ್ತೆ. ಒಂದು ಸಾಮಾನ್ಯವಾಗಿ ಅದನ್ನು ಓದೋದು ಕ್ರಮ ಕಷ್ಟ. ಆ, ಇದನ್ನ ಒಂದು ಇಂಥ ಇಂಥ ಹೊಯ್ಸಳರ ಕಾಲದ್ದು ಅಥವಾ ಆ ಈ ಚೋಳರದು ಕಾಲದ್ದು ಅಂತದ್ದು ಅವೆಲ್ಲ ಪತ್ತೆ ಮಾಡೋ ಅಂತ. ಅದು ಒಂದು ಎರಡು ತರ ಇರುತ್ತೆ. ಒಂದು ಲಿಪಿಯ ಲಕ್ಷಣಗಳನ್ನು ನೋಡಿ ಯಾವ ಶತಮಾನ ಅಂತ ಹೇಳ್ಬೋದು. ಸಾಧಾರಣವಾಗಿ ಪ್ರತಿ 100-200 ವರ್ಷಗಳಿಗೆ ಅಕ್ಷರಗಳ ಸ್ವರೂಪ ಬದಲಾಗ್ತಾ ಹೋಯ್ತು. ಅಶೋಕನ ಕಾಲದ ಅಕ್ಷರಗಳು ಇವತ್ತು ಬಂದಿಲ್ಲ. ಒಡೆಯರ್ ಪ್ರಿಂಟಿಂಗ್ ಬಂದ ಮೇಲೆ ಅಕ್ಷರದ ರೂಪ ಮತ್ತೆ ಬದಲಾಗ್ಲಿಲ್ಲ. ಅಲ್ಲಿವರೆಗೂ 100-200 ವರ್ಷಗಳಿಗೆ ಅಕ್ಷರ ಬದಲಾಗ್ತಾ ಹೋಯ್ತು. ಅದು ಮೇಲ್ನೋಟದ ಆಧಾರ. ಆಂತರಿಕವಾದ ಆಧಾರ ಇರುತ್ತೆ. ಈಗ ಹೊಯ್ಸಳ ಶಾಸನ ಅಂತಂದ್ರೆ ಅಲ್ಲಿ ಯಾವುದೋ ತಲಕಾಡುಗೊಂಡ ಅಂತಲೋ, ಭುಜಬಳ ವೀರಗಂಗ ಅಂತಲೋ, ಶನಿವಾರ ಸಿದ್ಧಿ ಅಂತಲೋ ಯಾವುದೋ ಬಿರುದುಗಳಿರುತ್ತೆ. ಆ ಬಿರುದುಗಳನ್ನ ಇಟ್ಕೊಂಡು ಆಮೇಲೆ ಅಲ್ಲಿ ಇರ್ತಕ್ಕಂಥ ಕಾಲವನ್ನು ನಿರ್ಣಯ ಮಾಡ್ಕೋಬೇಕು. ಕಾಲ ಕೊಟ್ಟಿದ್ರೆ ಅದಕ್ಕೆ ಶಕವರ್ಷ ಕೊಟ್ಟಿದ್ರೆ ಅದಕ್ಕೆ 78 ವರ್ಷ ನಾವು ಸೇರಿಸಿದ್ರೆ ನಮ್ ಕ್ರಿಶ್ಚಿಯನ್ ಇರ ಬರುತ್ತೆ. ಹಾಗಾಗಿ ಅದನ್ನ ಇಂಡಿಯನ್ ಎಪಿಗ್ರಫಿನಲ್ಲಿ ಅದೊಂದು ಬಹಳ ದೊಡ್ಡ ಕ್ಷೇತ್ರ. ಕಾಲಾನುಗಣನೆ ಅನ್ನೋದು ದೊಡ್ಡ ಕ್ಷೇತ್ರ. ಅದು ಕಾಲವನ್ನು ಹೇಗೆ ನಿರ್ಧರಿಸಬೇಕು ಅನ್ನುವಂಥದ್ದು ಒಂದು ಶಾಸ್ತ್ರ. ಅಂದ್ರೆ ಈಗ ಇಷ್ಟೆಲ್ಲ ಕಾರ್ಯಗಳು ನಿಮ್ಮ ಇದ್ರಲ್ಲಿ ಸಂಶೋಧನೆ, ಸತ್ಯ ಸಂಶೋಧನೆ ಅಂತಂದ್ರೆ ಯಾವ ದಿಕ್ಕಿನಲ್ಲಿ ನೀವು ಮಾಡಿದ್ರು ಅಂತ? ಅಲ್ಲ, ಈ ಶಾಸನಗಳು ಪ್ರಧಾನವಾಗಿ ರಾಜಾಜ್ಞೆಗಳು. ಶಾಸನ ಪದವೇ ಅದಾರ್ಥ. ಆದ್ರೆ ಏನಾಯ್ತು ಅಂತಂದ್ರೆ ನಮ್ಮ ಕಾಲದಲ್ಲಿ ಈಗ ಮುದ್ರಣ ಎಲ್ಲ ಬಂತು, ಕಾಗದ ಎಲ್ಲ ಇತ್ತು. ಹಿಂದಿನ ಕಾಲದಲ್ಲಿ ಲಿಪಿಗೆ ಎರಡೇ ಸಾಧ್ಯತೆ ಇದ್ದದ್ದು. ಒಂದು ಹಸ್ತಪ್ರತಿಯಲ್ಲಿ ಅಂದ್ರೆ ಓಲೆಗರಿನಲ್ಲಿ ಕಂಠದಿಂದ ಬರೆಯುವಂಥದ್ದು, ಇನ್ನೊಂದು ಕಲ್ಲಿನ ಮೇಲೆ ಅಥವಾ ಲೋಹದ ಮೇಲೆ ತಾಮ್ರ ಶಾಸನಗಳು ಮೇಲೆ ಬರೆಯುವಂಥದ್ದು. ನಾಣ್ಯಗಳ ಮೇಲೆ ಇರುವ ಅಕ್ಷರ ಅದು ಎರಕ ಹೋಯ್ತದ್ದು. ಅದು ಇನ್ಸ್ಕ್ರಿಪ್ಷನ್ ಅಲ್ಲ, ಎಂಬಾಸ್ಡ್ ಲೆಟರ್ಸ್ ಅದು. ಹಾಗಾಗಿ ಅದನ್ನ ಆಲೇಖ್ಯ ಅಂತ ಕರಿತೀವಿ, ಇದನ್ನ ಶಾಸನ ಅಂತ ಕರಿತೀವಿ. ಈ ಶಾಸನಗಳಲ್ಲೂ ಕೂಡ 5 ವಿಧ ಇದೆ. ಒಂದು ಪ್ರಸ್ತರ ಶಾಸನಗಳು ಅಂತ, ಇವು ಉದಾಹರಣೆಗೆ ಅಶೋಕನ ಶಾಸನಗಳು, ಅವೆಲ್ಲ ಧರ್ಮಲಿಪಿ, ಧರ್ಮ ಶಾಸನಗಳನ್ನ ಹೇಳ್ತಕ್ಕಂಥದ್ದು, ಏನ್ ಮಾಡ್ಬೇಕು ಅಂತ ಮೊರಾಲಿಟಿ ಹೇಳ್ತಕ್ಕಂಥ, ನೀತಿ ಹೇಳ್ತಕ್ಕಂಥದ್ದು. ಎರಡನೇದು ಪ್ರಶಸ್ತಿ ಶಾಸನಗಳು ಅಂತ, ಅದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಕೆಲವು ಸಲ ಆ ಕಡೆ ಈ ಕಡೆ ಆಗುತ್ತೆ. ಮೂರನೇದು ಸ್ಮಾರಕಗಳು. ಸ್ಮಾರಕಗಳಲ್ಲೇನೆ ವೀರಗಲ್ಲುಗಳು, ಮಹಾಸತಿ ಕಲ್ಲುಗಳು, ಆತ್ಮಬಲಿ ಮತ್ತೆ ಜೈನ ಸನ್ಯಾಸರ ಸಲ್ಲೇಖನ ಮತ್ತು ನಿಷಿದ್ಧಿ ಕಲ್ಲುಗಳು ಇವೆಲ್ಲ ಬರ್ತವೆ. ನಾಲ್ಕನೇದು ಅತಿ ಹೆಚ್ಚಿರ್ತಕ್ಕಂಥ ದಾನ ಶಾಸನಗಳು. 5ನೇದು ಸಂಕೀರ್ಣ ಅಂತ. ಹೀಗೆ 5 ಪ್ರಕಾರಗಳನ್ನು ನಾವು ಶಾಸನಗಳಲ್ಲಿ ಗುರುತಿಸಬಹುದು. ಈಗ ನಿಮ್ಮ ಕ್ಷೇತ್ರದಲ್ಲಿ PhD ಮಾಡುವಂತ ಸರಕು ಅಂತ ಇದೆಯಾ? ಇವತ್ತಿನವೂ ಕೂಡ ಈ ವಿಚಾರದಲ್ಲಿ PhD ಮಾಡುತ್ತಿದ್ದಾರೆ. ಶಾಸನ ಅನ್ನುವುದು ಒಂದು ಸಾಗರ ಇದ್ದಾಗೆ. ಯಾಕೆಂದ್ರೆ ಅದರಲ್ಲಿ ನಮ್ಮ ಬಗ್ಸ ಎಷ್ಟು ಸಿಗುತ್ತೋ ಅಷ್ಟೇ ಸಿಗುವಂತದ್ದು ಕೂಡ. PhD ಅನ್ನುವಂಥದ್ದು ಅಷ್ಟೇನೆ. ಅಮ್ಮನಾಯಕರು ಹೇಳ್ತಾ ಇದ್ರು, PhD ಅನ್ನೋದು ಎಂಟ್ರೆನ್ಸ್ ಎಕ್ಸಾಮ್ ಇದ್ದಂಗೆ, ಸಂಶೋಧನೆಗೆ ಮಾಡಬಲ್ಲ ಅನ್ನುವಂಥ ಅರ್ಹತೆ ಹೇಳ್ತಕ್ಕಂಥ ಒಂದು ಪರೀಕ್ಷೆ ಅದು ಅಂತ ಹೇಳ್ಕೊಂಡು. ಮೊದಲನೇ PhD ಶಾಸನಕ್ಕೆ ಸಂಬಂಧಪಟ್ಟದ್ದು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಮಾಡಿದ್ರು, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ. ಅದು ಬೇರೆದಕ್ಕೆ ಮಾದರಿ ಆಯ್ತು. ಆನಂತರ ತುಂಬಾ ಶಾಸನಗಳು ಬಂದಿದೆ. ಒಂದೊಂದು ಜಿಲ್ಲೆಗೆ, ತಾಲೂಕಿಗೆ ಸಂಬಂಧಪಟ್ಟಂಗೂ ಕೂಡ ಅಧ್ಯಯನಗಳಾಗಿದ್ದಾವೆ, PhDಗಳು ಕೂಡ ಬಂದಿದ್ದಾವೆ. ನಿಮ್ಮ ನೇತೃತ್ವದಲ್ಲಿ ಕೂಡ ನೀವು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದೀರಿ. ಆದ್ರೆ ಒಂದೇನು ಅಂತಂದ್ರೆ, ನಾನು PhD ಮಾಡ್ಲಿಲ್ಲ. ನಾನು ಮಾರ್ಗದರ್ಶನ ಮಾಡಿದ್ದೀನಿ ಅಂತಂದ್ರೆ ನನ್ನ ಹತ್ರ ಬರ್ತಾ ಇದ್ದು ತುಂಬಾ ಜನ ವಿದ್ಯಾರ್ಥಿಗಳು, ಅವರೆಲ್ಲ ಡಾಕ್ಟರೇಟ್ ತಗೊಂಡಿದ್ದಾರೆ. ನನ್ನ ಕೈಲಾದದ್ದು ಸಹಾಯ ಮಾಡಿದ್ದೀನಿ. ನಾನು ಮಾರ್ಗದರ್ಶನ ಅಂತ ಕರೀಲಿಕ್ಕೂ ಆಗೋದಿಲ್ಲ. ಅವ್ರಿಗೆ ಬೇಕಾದ ಸಂಪುಟಗಳನ್ನ ಕೊಟ್ಟಿದ್ದೀನಿ, ಅದರ ಅರ್ಥ ವಿವರಿಸಿದ್ದೀನಿ. ಅವ್ರಿಗೆ ಬೇಕಾದಾಗ ಆ ತರ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಮ ಹುಟ್ಟೂರು ಯಾವುದು? ನಿಮ್ಮ ಪರಿಸರ, ನಿಮ್ಮ ಬೆಳೆದು ಬಂದ ಪರಿಸರ? ನಾನು ಹುಟ್ಟೂರಿನ ಬಗ್ಗೆ ತುಂಬಾ ಹೆಮ್ಮೆ ಪಡುವಂತ ಶೃಂಗೇರಿ ನನ್ನ ಊರು. ಶೃಂಗೇರಿ ಹತ್ತಿರ ಒಂದು 5 ಮೈಲಿ ದೂರದಲ್ಲಿ ಹೊನಗೋಡು ಅಂತ ಒಂದಿದೆ. ಅಲ್ಲಿ ನಮ್ಮ ಮುತ್ತಜ್ಜಿ ಮನೆ. ಆ ಮುತ್ತಜ್ಜಿ ಮನೇಲಿ ನಾನು
ಹುಟ್ಟಿದ್ದು. ಹಾ, ಹಾ, ಓದಿದ್ದೆಲ್ಲ ಶೃಂಗೇರಿನಲ್ಲೇನೆ. MA ಮಾಡ್ಲಿಕ್ಕೆ ನಾನು ಮೈಸೂರಿಗೆ ಬಂದದ್ದು 69ರಲ್ಲಿ. ಹಾ, ಹಾ, ಹಾ. ನೀವು ಮೈಸೂರಿನಲ್ಲೇ ಉಳಿದಿದ್ದು ನಮ್ಮ ಪುಣ್ಯ, ನಮ್ಮ ಅದೃಷ್ಟ. ಇಲ್ಲ ಹಾಗೇನಿಲ್ಲ, ಅದು ಅನಿವಾರ್ಯತೆ, ಉದ್ಯೋಗದ ಅನಿವಾರ್ಯತೆ ಇತ್ತು. ಇಲ್ಲಿ ನನಗೆ ವರ್ಗ ಆಗದಂತ ಒಂದು ಉದ್ಯೋಗ ಸಿಕ್ತಲ್ಲ, ಹಾಗಾಗಿ ನಾನು ಮೈಸೂರಿನಲ್ಲೇ ಹಾ. ಇದ್ದೆ. ಆ, ನಿಮ್ಮ ಬಾಲ್ಯದ ದಿನಗಳು ಒಂದೆರಡು ನೆನಪಿಸ್ಕೊಂಡು ಹೇಳಕ್ಕಾಗುತ್ತಾ? ಬಾಲ್ಯದ ದಿನ ಅಂತಂದ್ರೆ, ನಾನು ನಮ್ಮ ಮುತ್ತಜ್ಜಿ ಮನೆಯಲ್ಲಿ ಸುಖವಾಗಿ ಬೆಳೆದವನು. ಹಾ, ಹಾ, ಆಮೇಲೆ ಅಲ್ಲಿ ನಮ್ಮ ಸೋದರತ್ತೆ ಮನೆ ನೀರುಳ್ಳಿ ಅಂತ ಹತ್ರ. ನಮ್ಮ ತಾಯಿ ಅವರು, ತನ್ನ ತಾಯಿ ಇರ್ಲಿಲ್ಲ, ಚಿಕ್ಕಮ್ಮನ ಊರು ಮುಳ್ಳೊಳ್ಳಿ ಅಂತ ಒಂದು ಅಗ್ರಹಾರ ತುಂಗಾ ನದಿ ತಟದಲ್ಲಿದೆ. ಅಲ್ಲೆಲ್ಲ ನನ್ನ ಬಾಲ್ಯ ಕಳೆದದ್ದು. ಆಮೇಲೆ ಶೃಂಗೇರಿನಲ್ಲೇನೆ ಪ್ರೈಮರಿ ಮತ್ತು ಮಿಡ್ಲು, ಹೈಸ್ಕೂಲು ಮತ್ತೆ ಕಾಲೇಜ್ ಬಂತು. ಕಾಲೇಜ್ ಬರದೇ ಇದ್ದಿದ್ರೆ ನನ್ನ ವಿದ್ಯಾಭ್ಯಾಸ ಬಹುಶಃ SLC ಮುಕ್ತಾಯ ಆಗ್ತಾ ಇತ್ತು. ಹೊರಗಡೆ ಕಳಿಸುವಂತ ಯೋಜನೆ ಇದ್ದಂಗೆ ನನಗೆ ತಿಳಿದ ಮಟ್ಟಿಗೆ ಇರಲಿಲ್ಲ. ಕಷ್ಟ ಆಗ್ತಾ ಇತ್ತು ತುಂಬಾ ಕೂಡ. ಊರಿಗೆ ಕಾಲೇಜ್ ಬಂದದ್ರಿಂದ ನಮ್ಮ ಸೀನಿಯರ್ಸ್ ಕೂಡ SLC ಮಾಡಿ ಓಡಾಡ್ತಾ ಇದ್ದರು ಊರಲ್ಲಿ, ನಮ್ಮ ಕ್ಲಾಸ್ಮೇಟ್ಗಳಾದ್ರು. ನೀವು ಮೈಸೂರಿಗೆ ಬಂದ ನಂತರ ನಿಮ್ಮ ಉದ್ಯೋಗದಲ್ಲಿ ಮರೆಯಲಾಗದೇ ಇರುವಂತ ಒಂದೆರಡು ಘಟನೆಗಳು, ಒಂದು ರೀತಿ ಪಾಸಿಟಿವ್ ಆಗಿ ಹೇಳೋದಾದ್ರೆ? ಒಂದು ಕ್ಷೇತ್ರ ಕಾರ್ಯದಲ್ಲಿ ಆದಾಗ, ಕ್ಷೇತ್ರ ಕಾರ್ಯದಲ್ಲಿ ಆದಾಗ ಒಂದು ವಿಶಿಷ್ಟವಾದ ಘಟನೆ ಅಂದ್ರೆ, ನಾನು ಬಿಸಿಲಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. 2 ದಿವಸಕ್ಕೆ ನಾನು ಚರ್ಮ ಕಿತ್ತು ಬರ್ತಾ ಇತ್ತು ಬಿಸಿಲಿಗೆ. ಹೊರಗಡೆ ಇದ್ದು ರೂಢಿ ಇರ್ಲಿಲ್ವಲ್ಲ. ಒಂದು ಹಳ್ಳಿನಲ್ಲಿ ಒಬ್ರು ವಯಸ್ಸಾದವ್ರು ಬಂದು ನನ್ನ ಕೆಲಸ ಎಲ್ಲ ನೋಡ್ತಾ ಇದ್ರು. ಅವ್ರಿಗೆ ಯಾಕೆ ಹೇಳ್ಬೇಕು ಅಂತ ಅನಿಸ್ತಾ ಗೊತ್ತಿಲ್ಲ, ಒಂದು ಮಗು, ನೀನ್ ಬೇರೆ ಕೆಲಸ ನೋಡ್ಕೊಪ್ಪ, ಎಳೆಬಾಳೆ ಸುಳಿ ಬಾಳೆ ತರ ಇದೆಯಾ, ಈ ಕೆಲಸ ನಿಂಗೆ ಹೇಳ್ಸಿದ್ದಲ್ಲ ಅಂತ ಅಂದ್ರು. ಇನ್ನೊಂದು ಕಡೆನಲ್ಲಿ ಅರಕಲಗೂಡು ತಾಲೂಕದು, ಇನ್ನೊಂದು ಕಡೆ ಮನೆಗೆ ಹೋಗಿ ಒಬ್ರು ಊಟ ಹಾಕಿದ್ರು. ನನ್ನ ಜೊತೆಲಿ ಸೇವಕರು ಇದ್ರು, ಸೇವಕರಿಗೆ ಹೊರಗಡೆ ಹಾಕಿದ್ರು, ನನ್ ಒಳಗಡೆ ಹಾಕಿದ್ರು. ಅದು ಇರ್ಲಿ, ಪರವಾಗಿಲ್ಲ. ಊಟ ಎಲ್ಲ ಆದ್ಮೇಲೆ ಮಾತಾಡ್ತಾ ಕೂತಿದ್ದಾಗ ಒಂದು ಹುಡುಗಿ ಫೋಟೋ ತಂದು, ಅಣ್ಣನ್ ಮನ್ಲಿದ್ಲು, ಬೆಂಗಳೂರಿನಲ್ಲಿದ್ದಾರೆ. ಅವರು ಹೇಳಿದ ಮಾತು ಹೇಗಿತ್ತು ಅಂದ್ರೆ, ನೋಡಿ ಸ್ವಾಮಿ, ನೀವು ಊರೂರು ಅಲಿತಾ ಇರ್ತೀರಿ, ನಿಮ್ಗೆ 4 ಜನ ಗೊತ್ತಿರುತ್ತೆ, ನಿಮ್ಮಂಗ ನೋಡ್ಲಿಕ್ಕೆ ಇರೋರು ಆದ್ರೆ ಸಾಕು, ಆದ್ರೆ ಈ ತರ ಕೆಲಸದವ್ರು ಬೇಡ ಅಂತಂದ್ರು. ಹಾಗಾಗಿ ಆಮೇಲೆ ಇನ್ನೊಂದು ಕಡೆನಲ್ಲಿ ಒಂದು ಹರಿಜನಕೇರಿನಲ್ಲಿ ನಾನು ನೀರ್ ಕೇಳಲಿಕ್ಕೆ ಹೋದಾಗ, ಬ್ರಾಹ್ಮಣರ ನೀವು, ನಿಮ್ಗೆ ನೀರ್ ಕೊಡಬಾರ್ದು ನಾವು ಅಂತ ಹೇಳಿ ಕಳ್ಸಿದ್ವಿ. ಆ ನಂತರ ಅವಾಗೆಲ್ಲ ಬಾಟ್ಲಿ ಇಟ್ಕೊಂಡು ಹೋಗೋದು ಯೋಚನೆ ಇರಲಿಲ್ಲ. ಆ ನಂತರ ನನಗೆ ನೀರಿಗೆ ಒದ್ದಾಡೋದು ಬೇಡ ಅಂತ ಹೇಳಿ ಕಿತ್ಲೆ ಹಣ್ಣು, ಮೋಸಂಬಿ ಹಣ್ಣು ಜೊತೆಲಿ ತಗೊಂಡು ಹೋಗ್ತಾ ಇದ್ದೆ. ಬೆಳಿಗ್ಗೆ ಹೊರಟು ನಾವು ರಾತ್ರಿನೇ ಸೇರ್ತಾ ಇದ್ದದ್ದು ತಾಲೂಕು ಹೆಡ್ ಕ್ವಾರ್ಟರ್ಸ್. ಹಂಗಾಯ್ತು. ಇಷ್ಟೆಲ್ಲ ನಂತರ ನೀವು ನಿಮ್ಮ ಕ್ಷೇತ್ರ ನಿವೃತ್ತ ಆದ್ರಿ. ನಿಮಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ. ಹೊಯ್ಸಳ ಪ್ರಶಸ್ತಿಗಳು ಬಂದಿದೆ. ಸುಮಾರು ಅಂತಂದ್ರೆ ರೋಟರಿ ಮುಕ್ತಕ ಕನ್ನಡ ಸಾಹಿತ್ಯ ಪ್ರಶಸ್ತಿ ಬಂದಿದೆ. ಈ ಪ್ರಶಸ್ತಿಗಳಿಗೆ ನೀವಂತೂ ಜೋತು ಬಿದ್ದವರಲ್ಲ ಅಂತ ನಮಗಂತೂ ಅವಲ್ಲ. ಅದು ಪ್ರಶಸ್ತಿಗಳ ಬಗ್ಗೆ ಏನಾದ್ರು ಮಾತಾಡಕ್ಕಾಗತ್ತೆ? ಇಲ್ಲ, ಅದೇನಂದ್ರೆ ನಿರೀಕ್ಷೆ ಇದ್ರೆ ನಿರಾಶೆ ಇರುತ್ತೆ. ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡು ಮಾಡಿದ ಅನ್ನಲ್ಲ. ಯಾಕೆಂದ್ರೆ ನಾನು ವಿಧಿವಾದದಲ್ಲಿ ನಂಬ್ಕೊಂಡವನು. SSLC ನನ್ಗೊಂದು ನಂಬರ್ ಕಡಿಮೆ ಆಗಿದ್ದು ಡುಮ್ ಅಂತ ಇತ್ತು. ಯಾರೋ ಹೇಳಿದ್ರು ಅಂತ ಸೈನ್ಸ್ ಆಗಿದೆ. ಕಾಲೇಜಿಗೆ ಹೋದ ತಕ್ಷಣ ಶೃಂಗೇರಿ ಕಾಲೇಜ್ ಬಂದದ್ದು ಪ್ರಿನ್ಸಿಪಲ್ ನನ್ನ ಅಂಕಪಟ್ಟಿ ನೋಡಿ, ಓಹೋ ಬೃಹಸ್ಪತಿ, ಸೈನ್ಸ್ ಬೇಕು ನನಗೆ, ಹೋಗೋ ಆರ್ಟ್ಸಿಗೆ ಅಂತ. ಹಾಗೆ ನಾನು ಆರ್ಟ್ಸಿಗೆ ಬಂದೆ. ಅವರ ನೆಚ್ಚಿನ ವಿದ್ಯಾರ್ಥಿ ಆದೆ. ಅವ್ರ ಪಾಠದಿಂದಲೋ ಅಥವಾ ನಮ್ಮ ತಂದೆ ತಾಯಿ ಮಾಡಿದ್ರು ಇದರಿಂದಲೋ ಗೊತ್ತಿಲ್ಲ, ನನಗೆ ರ್ಯಾಂಕ್ ಬಂದ್ಬಿಡ್ತು. ಶೃಂಗೇರಿ ಕಾಲೇಜಿಗೆ BA ನಲ್ಲಿ ರ್ಯಾಂಕ್ ಬಂತು. ಮೆರಿಟ್ ಸ್ಕಾಲರ್ಶಿಪ್ ಸಿಕ್ತು. ಹಾಗಾಗಿ ಮೈಸೂರಿಗೆ ಓದ್ಲಿಕ್ಕೆ ಬಂದೆ. ನನಗೆ ಉದ್ಯೋಗ ಬ್ಯಾಂಕ್ ನಲ್ಲಿ ಸಿಗೋ ಸಾಧ್ಯತೆ ಇತ್ತು. ನ್ಯಾಷನಲೈಸ್ ಆಗಿರ್ಲಿಲ್ಲ, ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಸಿಗೋ ಸಾಧ್ಯತೆ ಇತ್ತು. ಆದ್ರೆ ವಿಧಿ ನನ್ನನ್ನು ಇಲ್ಲಿಗೆ ಎಳ್ಕೊಂಡ್ಬಂತು, ಈ ಕ್ಷೇತ್ರಕ್ಕೆ ಹೋಗ್ಕೊಂತ. ಸರಿ, ಇದ್ರ ಜೊತೆಗೇನೆ ನೀವು ಸಾಕಷ್ಟು ಲೇಖಕರಾಗಿ ಕೂಡ ಗುರುತಿಸ್ಕೊಂಡಿದ್ರ, ಪುಸ್ತಕಗಳು ಬರೀತಿದ್ರು. ಮೊದ್ಲಿಂದನೂ ಇದು ಹವ್ಯಾಸ ನಿಮ್ಗಿತ್ತ, ಇಲ್ಲ ಕಾರ್ಯಕ್ಷೇತ್ರಕ್ಕೆ ಬಂದ್ಮೇಲೆ ಇದು ಅನಿವಾರ್ಯ ಆಗಿ ಬಂದಿದ್ದ? ಇಲ್ಲ, ಅದು ಕೆಲವು ಮೊದಲು ಲೇಖನಗಳನ್ನ ಬರೀತಾ ಇದ್ದೆ. ಒತ್ತಾಯಕ್ಕೆ ಬರೆದದ್ದು ಉಂಟು, ಯಾವುದೋ ಅಭಿನಂದನೆ ಗ್ರಂಥಕ್ಕೆ ಬರೆಯೋದು, ಈ ತರದ್ದೆಲ್ಲ. ಹಾಮಾನಾಯಕರ ಕಾಲದಲ್ಲಿ ನಮ್ಗೆ ನಿಜವಾಗಿ ಪುರ್ಸೊತ್ತು ಇರ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ಕೆಲಸಗಳು ಆ ತರ ಇತ್ತು, ಒತ್ತಡಗಳು ಹಾಗೆ ಇತ್ತು. ಆಮೇಲೆ 2000 ನಂತರ ನನಗೆ ಸ್ವಲ್ಪ ಬಿಡುವು ಸಿಗ್ತಾ ಬಂತು. ಆಮೇಲೆ ನಾನು 2005 ನಂತರ 2003 ನಾನು
ಲೇಖನಗಳನ್ನ ಸೇರಿಸಿ ಶಿವಶಾಸನ ಅಂತ ಮೊದಲನೇ ಪುಸ್ತಕ ತಂದೆ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಮ್ಮ ಸ್ನೇಹಿತರು TS ರಾಜಪ್ಪನವರು ಅಂತ ನೆನಪು ಮಾಡ್ಕೋಬೇಕು. ಅವರು ಸಂವಹನದ ಲೋಕಪ್ಪನವ್ರನ್ನ ಪರಿಚಯ ಮಾಡಿಕೊಟ್ಟು ಅವ್ರ ಪುಸ್ತಕ ತಂದ್ರು. ಆ ನಂತರ ಶಿವಮುಖ, ಶಿವಶೋಧ ಹೀಗೆಲ್ಲ ಬಂತು. ಮತ್ತು ಓಂಕಾರಪ್ಪ ಅಂತ ಒಬ್ಬ ಪ್ರಕಾಶಕರ ಪರಿಚಯ ಆಯ್ತು. ಅವ್ರು ನನ್ನ ಪುಸ್ತಕಗಳನ್ನೆಲ್ಲ ಹೊರತಂದ್ರು. ಆದಷ್ಟು ಪುಸ್ತಕಗಳು ನನ್ಗೆ ಮೂಲತಃ ಶಾಸನಗಳಲ್ಲಿ ಇರ್ತಕ್ಕಂಥ ರಾಜಕೀಯದ ವಿಷಯಗಳ ಬಗ್ಗೆ ಆಸಕ್ತಿ ಬರಲಿಲ್ಲ. ಅದು ಸಾಂಸ್ಕೃತಿಕ ವಿಷಯಗಳಿರುತ್ತಲ್ಲ ಅದ್ರ ಬಗ್ಗೆ ಆಸಕ್ತಿ ಬಂತು. ಅಧ್ಯಾತ್ಮದ ವಿಷಯದ ಬಗ್ಗೆ ಆಸಕ್ತಿ ಬಂತು. ಅಂದ್ರೆ ಆ ಕಾಲದ ಕಲೆ, ನಾಟಕ, ಆ ಕಾಲದ ಕಲೆ, ನಾಟ್ಯ ಎಲ್ಲ ವರ್ಣನೆ ಬರ್ತದೆ. ಅಲ್ಲಿ ಕಣ್ಣಿಂದ ನೋಡುವಂಥದ್ದು ಬೇರೆ, ವರ್ಣನೆಯಲ್ಲಿ ಇರುವಂತದ್ದು ಬೇರೆ. ಶಿಲ್ಪಗಳಲ್ಲಿ ನೀವು ನೋಡ್ಬೋದು. ಶಾಸನಗಳಲ್ಲಿ ನಿಮ್ಗೆ ತುಂಬಾ ಕಲಾತ್ಮಕವಾದದ್ದು ಹೊಯ್ಸಳರ ಶಾಸನಗಳು. ಅಷ್ಟು ಚೆನ್ನಾಗಿ ಅವರು ಒತ್ತಕ್ಷರಗಳಲ್ಲಿ ವಿನ್ಯಾಸಗಳನ್ನ ಬಿಡಿಸಿದ್ರು. ನಿಮ್ಮ ಒಂದು ಸಾಕಷ್ಟು ಲೇಖಕರಾಗಿ ಗುರುತಿಸಿಕೊಂಡಿದ್ದೀರಿ. ಒಂದು ರೀತಿಯ ಲೇಖಕರನ್ನು ಬರೆಯೋ ಸಂದರ್ಭದಲ್ಲಿ ಆದಂತ ಅನುಭವ ಒಂದೆರಡು ಹೇಳಲಿಕ್ಕಾಗತ್ತ? ಬರೆಯುವಾಗ ಅಂತ ಅನುಭವಗಳು ಅಂತ ನಾನು ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ನನಗೆ. ಒಂದು ಸಲ ಸುತ್ತೂರು ಮಠಕ್ಕೆ ಯಾರೋ ಮದ್ರಾಸ್ನಿಂದ ಬಂದಿದ್ರು ಒಬ್ರು ವಿದ್ವಾಂಸರು, ಯಾರು ನನ್ನ ಹೆಸರು ಮರ್ತು ಬಿಟ್ಟೆ. ಅವ್ರು ನನ್ನ ನಂಬರ್ ತಗೊಂಡು ಸುತ್ತೂರು ಮಠದಲ್ಲಿ ನನಗೆ ಫೋನ್ ಮಾಡಿದ್ರು. ಸುತ್ತೂರು ಇನ್ಸ್ಕ್ರಿಪ್ಷನ್ಸ್ ಅಂತ ಒಂದು ಪುಸ್ತಕ ತಗೊಂಡು, ಅದನ್ನ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಬಂದಿದೆ. ಅದನ್ನ ನೋಡಿ, ನೀವು ನಿಮ್ ಮನೆಗೆ ಬರುವಷ್ಟು ಸಮಯ ಇಲ್ಲ ನನಗೆ, ನಿಮ್ ಪರಿಚಯ ಮಾಡ್ಕೊಳ್ಬೇಕು. ಮದ್ರಾಸ್ನವ್ರು ತುಂಬಾ ಚೆನ್ನಾಗಿ ಬಂದಿದೆ, ಹಿಂಗೆ ಎಲ್ಲ ಊರುಗಳ ಬಗ್ಗೆ ಆಗಬೇಕು ಅಂತ ಅವ್ರು ಹೇಳಿದ್ರು. ಹಾಗಾಗಿ ಅದು ಒಂದು ನೆನಪಿದೆ. ಮತ್ತೆ ಈ ಭಾವಶಂಕರ ಬರೆಯುವಾಗ ನನಗೆ ಕೆಲವು ಶಾಸನ ಪದ್ಯಗಳು ಮನಸ್ಸಿನಲ್ಲಿ ತುಂಬಾ ಕಾಡ್ತಾ ಇದ್ವು. ಭೇದಂ ಮೂರ್ತಿಯೊಳಲ್ಲದೆ ಭೇದಂ ಪರಮಾರ್ಥ ತತ್ವದಳು ಸಲ್ಲದಿನಲ್ಲಿ ಮೂದೇವರಾದ ಅಭೇದದ ಮಾದೇವ ಯಮಗಿಗೆ ಸುಖ ಸಂಪದ ಅಂತ ಆ ಥರ ಒಂದು ನೀರಿನ ಬಗ್ಗೆ ಒಂದು ಪದ್ಯ ಇದೆ. ನನಗೆ ತಕ್ಷಣ ಎಲ್ಲವೂ ನೆನಪಾಗ್ತಾ ಇಲ್ಲ. ಆದ್ರೆ ಆ ಅಧ್ಯಾತ್ಮದ ವಿಚಾರಗಳು ತುಂಬಾ ಬಂದಿದೆ. ಸೊರಬದ ಒಂದು ಶಾಸನ ಹೇಳುತ್ತೆ, ಹೃದಯವನ್ನ ಆತ್ಮನ ದೇಗುಲ, ವೈರಾಗ್ಯದ ತಾಣ. ಇಂಥ ಸಣ್ಣ ಸಣ್ಣ ವಾಕ್ಯಗಳು, ಸಣ್ಣ ಸಣ್ಣ ಮಾತುಗಳು ನನಗೆ ಗಮನ ಸೆಳೀತಾ ಬಂತು. ಒಂದ್ ಕಡೆ ಕೆಲವುದನ್ನು ಗುರುತು ಹಾಕೊಂಡಿದ್ದೀನಿ. ಭಾರತೀಯ ವಿದ್ಯಾಭವನ ಬೆಂಗಳೂರು ಶಾಖೆಯವರು ಹೊರತಂದ ಇತಿಹಾಸ ಸಂಪುಟದಲ್ಲಿ ನೀವು ಸಹಾಯಕ ಎಡಿಟರ್ ಆಗಿ, ಸಹಾಯಕ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದೀರಿ. ಆ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಕ್ಷಣನ ಹೇಳಿ. ಅದು 1996ನೇ ಇಸ್ವಿನಲ್ಲಿ ನಮ್ಮ ಗುರುಗಳಾದ AV ನರಸಿಂಹಮೂರ್ತಿ ಅವರು ನನ್ನ ಕರೆದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸಂಬಂಧಪಟ್ಟಂತ ಒಂದು ಲೇಖನ ಕೊಟ್ಟು, ಇದನ್ನ ನೀನು ಅನುವಾದ ಮಾಡಿಕೊಡಪ್ಪ ಅಂತ. ಸರಿ ಅಂತ ಹೇಳಿದೆ. ನಾನು ಅನುವಾದ ಮಾಡಿ ತಗೊಂಡು ಹೋದೆ. ಓದಿದ್ರು, ಖುಷಿ ಆಯ್ತು. ಆಮೇಲೆ ಅವ್ರಿಗೆ ಏನ್ ಅನ್ನಿಸ್ತೇನೋ ಗೊತ್ತಿಲ್ಲ, ನೀವು ಪ್ರಾಜೆಕ್ಟ್ ಮುಗಿಯೋವರೆಗೂ ನನ್ನ ಜೊತೆಲೆ ಕೆಲಸ ಮಾಡ್ಬೇಕು, ನಾನು ಸಹಾಯಕ ಸಂಪಾದಕ ಕೆಲಸ ಮಾಡ್ತೀರಾ ಅಂತ. ಸರ್, ನನಗೆ ಕಷ್ಟ ಆಗುತ್ತೆ, ಅಧ್ಯಯನ ಸಂಸ್ಥೆಯಲ್ಲಿ ನಾನು ಉದ್ಯೋಗದಲ್ಲಿ ಇರೋದ್ರಿಂದ ನನಗೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲ, ನೀವು ಆಫೀಸ್ ಅವರ್ಸ್ ಆದ್ಮೇಲೆ ಮಾಡ್ಬೋದು ಅಂತ ಹೇಳಿ. ಹಾಗಾಗಿ ನಾನು 9 ವರ್ಷಗಳ ಕಾಲ 25 ಭಾಗಗಳು ಬಂದಿದ್ದಾವೆ. ಭಾರತೀಯ ವಿದ್ಯಾಭವನ 14,000 ಪುಟ ಬಂದಿದೆ. 9 ವರ್ಷ ತಗೊಳ್ತು. 14,000 ಪುಟಗಳಿದ್ದಾವೆ. 400ಕ್ಕೂ ಹೆಚ್ಚು ಚಿತ್ರಗಳಿದ್ದಾವೆ. ದೊಡ್ಡವರೆಲ್ಲ ಅನುವಾದ ಮಾಡಿದ್ದಾರೆ. ಆ ಅನುವಾದವನ್ನ ನಾವು ನೋಡಿ ಪರಿಷ್ಕರಿಸಿ ಮುದ್ರಣ ಕೊಟ್ಟು, ಮುದ್ರಣ ಕೆಲಸ ಎಲ್ಲ ನೋಡ್ಕೊಂಡು 2005ರಲ್ಲಿ ಮುಕ್ತಾಯ ಆಯ್ತು. ಹಾಗಾಗಿ ಆ ಅನುಭವ ತುಂಬಾನೇ ಇರಿದು. ಆದ್ರೆ ಆ ಸಮಯದಲ್ಲಿ ನನ್ಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗುವಷ್ಟು ಕೆಲಸ ಮಾಡಿದೆ ನಾನು. ಬೆಳಿಗ್ಗೆ 3:30-4 ಗಂಟೆಗೆ ಹೇಳ್ತಾ ಇದ್ದೆ. 4ರಿಂದ 8 ವಿದ್ಯಾಭವನದ ಕೆಲಸ. ಮತ್ತೆ 9 ಗಂಟೆ ಮೇಲೆ ನಾನು ಉಳಿದ ಕೆಲಸ ಮುಗಿಸ್ಕೊಂಡು ಆಫೀಸಿಗೆ ಹೋಗುದು. 5:30 ಮೇಲೆ ಲೇಖಕರುಗಳ ಮನೆಗೆ ಹೋಗುದು, ಅನುವಾದಕರ ಮನೆಗೆ ಹೋಗುದು, ಈ ಕೆಲಸ ಮಾಡ್ಕೊಂಡು ಬಂದೆ. ಅಷ್ಟಲ್ಲದೆ ಕೂಡ ನೀವು ಇನ್ನೂ ಸಾಕಷ್ಟು ಅದರಲ್ಲಿ ಅನುವಾದಕರು ಮತ್ತೆ ಸಹಾಯಕ ಸಂಪಾದಕರಾಗಿ ದುಡಿದಿದ್ದೆ ಹೇಳಿದ್ರೆ, ಬೇರೆ ಹಲವಾರು ರೀತಿಯಾದಂತ ಪುಸ್ತಕಗಳು. ನೀವು ಪ್ರವಾಸೋದ್ಯಮ, ತುಂಬಾ ಪ್ರವಾಸ ಮಾಡೋದಂತೂ ತುಂಬಾ ಆಸಕ್ತಿ ಅಂತ ಬೇರೆ ಕೇಳ್ಬಿಟ್ಟೆ ನಾನು. ಅದ್ರ ಬಗ್ಗೆ ಒಂದೆರಡು. ಅದು ಪ್ರವಾಸ ಮಾಡ್ಬೇಕು ಅನ್ನುವಂತ ಹಂಬಲವೇ ನನಗಷ್ಟು ಮೊದ್ಲು ಇರ್ಲಿಲ್ಲ. ಕಾರಣ ಏನಂತಂದ್ರೆ, ನನಗೆ 3ನೇ ಕ್ಲಾಸ್ನಲ್ಲಿದ್ದಾಗ ನೀವು ನೋಡಿದ 50 ಊರುಗಳ ಹೆಸರು ಬರೀರಿ ಅಂತ ಕೊಟ್ರು ಮೇಷ್ಟ್ರು.
ನಾನ್ ನೋಡಿದ್ದು ಶೃಂಗೇರಿ, ಕೊಪ್ಪ, ನರಸಿಂಹರಾಜಪುರ, ಶಿವಮೊಗ್ಗ ಕೂಡ ನೋಡಿರ್ಲಿಲ್ಲ, ಚಿಕ್ಕಮಗಳೂರು ಕೂಡ ನೋಡಿರ್ಲಿಲ್ಲ. ಸುತ್ತಮುತ್ತ ಹಳ್ಳಿ ಸೇರಿಸಿ 50 ಹಳ್ಳಿ ಹೆಸರು ಬರ್ಕೊಂಡು ಹೋಗಿ ಕೊಟ್ಟಿದ್ದೆ ನಾನು. ಹಾಗಾಗಿ ಊರುಗಳನ್ನು ನಾನು ನೋಡಿರ್ಲಿಲ್ಲ. ಮೈಸೂರಿಗೆ ಬಂದ ಮೇಲೂ ಕೂಡ ಕೆಲಸದಲ್ಲಿದ್ದಾಗಲೂ ಕೂಡ ನಾನು ಬಹಳ ಪ್ರವಾಸ ಕ್ಷೇತ್ರಗಾರಿನೇ ಆಗ್ತಾ ಇತ್ತು. ಆನಂತರ ನಿವೃತ್ತರಾದ್ಮೇಲೆ ನಮ್ಗೆ ಆ ಇಲ್ಲಿ ಸೋಮಶೇಖರ್ ಅಂತ ಒಬ್ರು ಇದ್ದಾರೆ, ದಿನೇಶ್ ಅಂತ ಒಬ್ರು ಇದ್ದಾರೆ, ಆಮೇಲೆ ಪೂರ್ಣಚಂದ್ರ ರೆಡ್ಡಿ ಅಂತಿದ್ದಾರೆ, ಅವರೆಲ್ಲ ನಟರಾಜ್ KR ನಟರಾಜ್ ಅಂತ ಇದ್ದಾರೆ. ಅವರೆಲ್ಲ ಸಾಕಷ್ಟು ಪ್ರವಾಸಗಳನ್ನ ಆಯೋಜಿಸಿದ್ರು. ಅವ್ರ ಜೊತೆ ನಾನು ಸೇರ್ಕೊಂಡು ಹೋಗ್ಬೋದು. ವೈಯಕ್ತಿಕವಾಗಿ ನಾನು ಪ್ರವಾಸ ಮಾಡೋದು ಕಡಿಮೆ, ಒಬ್ಬೊಬ್ಬನೇ. ಗುಂಪಲ್ಲಿ ಇದ್ದಾಗ ಹೋಗ್ತೀನಿ. ನಿಮ್ಗೆ ಯಾವ್ದೋ ಒಂದು ಪ್ರವಾಸ ಮಾಡಿದಾಗ ಯಾವ್ದೋ ಕುತೂಹಲ ಅನ್ಸುತ್ತೆ, ಅದನ್ನ ಚಿತ್ರೀಕರಿಸ್ಬೇಕು, ಫೋಟೋ ತೆಗಿಬೇಕು ಅನ್ಸುತ್ತೆ, ಅದ್ರ ಬಗ್ಗೆ ಕುತೂಹಲ ಕೇಳ್ಬೇಕು ಅನ್ಸುತ್ತೆ. ಗುಂಪಲ್ಲಿ ಹೋದಾಗ ಬಾರಯ್ಯ ಎಲ್ಲ ನೀಂದೇನ ಒಂದ್ ರೀತಿ ಇದಂತ, ಒಂದ್ ರೀತಿ ಗೆಳೆಯರ ಮಧ್ಯ ಒಂದ್ ರೀತಿ ನಿಮ್ಮ ಒಂದು ಹವ್ಯಾಸದ ಒಂದು ಕಾರ್ಯಕ್ಕೆ ಅಡ್ಡ ಬರಲಿಲ್ವಾ? ಅದು ಇಲ್ಲ, ಒಂದಿನ ಎಲ್ಲ ಒಂದೇ ಅಭಿರುಚಿ ನಂದು ಅಲ್ಲ, ಒಂದೇ ತರ ವಿಭಿನ್ನವಾದ ಅಭಿರುಚಿ ಇರ್ತಿತ್ತು. ಎಷ್ಟೋ ಸಲ ನಂದು ಪ್ರವಾಸ ಆಯ್ತೆ ಹೊರತು ಅದೇನು ಪ್ರವಾಸ ಆಗ್ಲಿಲ್ಲ. ಅದ್ ನನಗೆ ಗೊತ್ತಿದೆ, ನನ್ನ ಮಿತಿನೂ ಗೊತ್ತಿದೆ. ಕೋನಾರ್ಕದಲ್ಲಿ ನಾವು ಅರ್ಧ ದಿವಸ ಮಾತ್ರ ಇದ್ದದ್ದು. ಕೋನಾರ್ಕ ನಿಮ್ಗೆ 10 ದಿವಸ ಇದ್ದು ಅಧ್ಯಯನ ಮಾಡಬೇಕಾದ ಕ್ಷೇತ್ರ. ಹಾಗೇನೆ ಮೊಧೇರಾ ತಗೊಂಡ್ರು ಅಷ್ಟೇ, ರಾಣಿ ಕಿ ವಾವ್ ತಗೊಂಡ್ರು ಅಷ್ಟೇನೆ. ಅಲ್ಲಿ ಶಿಲ್ಪಗಳನ್ನ ನೋಡುವಷ್ಟರಲ್ಲಿ ನೀವು ಹೇಳಿದಾಗ ಸಮಯದ ಅಭಾವದಿಂದಾಗಿ, ನನ್ನಿಂದಾಗಿ ಬೇರೆಯವರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಭಾವನೆಯಿಂದಾಗಿ ನಾನು ಓಡೋಡಿ ಬರ್ತಾ ಇದ್ದೆ. ಎಲ್ಲೋ ಒಂದೆರಡು ಅಂಶಗಳನ್ನ ಮಾತ್ರ ಗುರುತಿಸಿಕೊಳ್ಳಿ ಸಾಧ್ಯ ಆಯ್ತು ಅಷ್ಟೇ. ಇಲ್ಲ, ನಾನು ಅದೇ ಸಾಕಷ್ಟು ಪ್ರವಾಸ ನಾನು ಮಾಡ್ತೀನಿ ಅಂತ ಹೋದ್ರೆ, ಒಬ್ನೇ ಹೋದಾಗ ನನ್ಗೆ ಏನ್ ಇಷ್ಟ, ಆ ಒಂದು ಜನರನ್ನ ಆ ಸ್ಥಳದಲ್ಲಿ ಮಾತನಾಡ್ಸೋದು, ಅಲ್ಲಿ ಇರೋಂತ ನನಗಿಷ್ಟವಾದಂತ ಗಿಡ ಮರಗಳನ್ನ ಚಿತ್ರೀಕರಿಸ್ಕೊಂಡ್ ತಗೊಂಡ್ಬರೋದು, ಆ ಗಿಡಗಳನ್ನ ಕಿತ್ಕೊಂಡು ಕೂಡ ಬರೋದು. ಆರ್ಕಿಡ್ಸ್ ಗಿಡ ಅಂತ ನಂಗೆ ತುಂಬಾ ಇಷ್ಟ, ಜರಿ ಗಿಡ, ಫರ್ನ್ಸ್ ಅಂತ ಹೇಳ್ತೀವಿ, ಅದೆಲ್ಲ ತುಂಬಾ ಇಷ್ಟ. ಮಲೆನಾಡ್ ಕಡೆ ಎಲ್ಲ ಹೋದ್ರೆ ನೀವು ಆರ್ಕಿಡ್ಸ್ ಅಂದ್ರೆ ಅದು ಮರದ ಮೇಲೆ ಪರಾವಲಂಬಿಯಾಗಿ ಬೆಳೆದು ಹೂ ಬಿಡುವಂತ, ಅದು ಕಿತ್ಕೊಂಡ್ಬಂದ್ ಸೀತಾಳ ದಂಡೆ, ಹೌದು, ಆಕಾಶ್ ಮಲ್ಲಿಗೆ ಅಂತ ಕೆಲವರು ಒಂದಿಷ್ಟು ಜನ ಹೇಳ್ತಾರೆ. ನನ್ನ ಕೈ ತೋಟದಲ್ಲಿ ಅದನ್ನ ತಗೊಂಡ್ಬಂದ್ ಬೆಳೆಸ್ಬೇಕು ಅನ್ನೋ ಹಂಬಲ. ಅದೇ ಒಂದು ಕುಟುಂಬ ಸಮೇತ ಹೋದ್ರೆ ಯಾವ್ದಕ್ಕೂ ಆಸ್ಪದ ಇಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ಬೈತಾರೆ, ಈ ರೀತಿ ಎಲ್ಲ ಬಯಸ್ಕೊಳ್ಳೋ. ಅಲ್ಲ, ನನಗೆ ಏನೋ ಸಮಸ್ಯೆ ಆಯ್ತು ಅಂದ್ರೆ, ನಾನು 36 ವರ್ಷ ಅಧ್ಯಯನ ಸಂಸ್ಥೆನೆಲ್ಲ ಇದ್ದದ್ರಿಂದ ಕನ್ನಡ ಒಂಚೂರು ಇಂಗ್ಲಿಷ್ ಬಿಟ್ಟು ಮತ್ತೆ ಯಾವ ಭಾಷೆನೂ ನನಗೆ ಬರಲಿಲ್ಲ. ಹೊರಗಡೆ ಹಿಂದಿ ನನಗೆ ಬರಲ್ಲ ಸರಿಯಾಗಿ, ತಪ್ಪಾಗ್ಬಿಡುತ್ತೆ. ಹಾಗಾಗಿ ನಾನು ಹೊರಗಡೆ ಹೋದಾಗ ಒಂಥರ ಹೆದರಿಕೆನಲ್ಲೇ ಮಾತಾಡುವಂಗಾಗಿರುತ್ತೆ. ಕರ್ನಾಟಕದಲ್ಲಿ ನಾನು ನೀವು ಹೇಳ್ದಂಗೆ ಸುತ್ತಾಡಿದ್ದೀನಿ, ಶಿರ್ಸಿ ಕಡೆ ಎಲ್ಲ ಸುತ್ತಾಡಿದ್ದೀನಿ, ಸಂತೋಷ ಪಟ್ಟಿದ್ದೀನಿ. ಆದರೆ ಒಂಥರ ಸಾಹಸಕ್ಕೆ ತೊಡಗ್ಲಿಲ್ಲ ನಾನು. ಚಾರಣ ಅಂತ ಹೋಗ್ಲಿಲ್ಲ, ಅಥವಾ ಇದಕ್ಕೆ ನೀರಿಗೆ ಅಂತ ಹೋಗ್ಲಿಲ್ಲ, ಜಲಕ್ರೀಡೆಗೆ ಅದಕ್ಕೆಲ್ಲ ಹೋಗ್ಲಿಲ್ಲ. ಆದ್ರೆ ಒಂದನ್ನ ಮರೆಯಲಾಗದ ಅನುಭವ ಅಂದ್ರೆ, ನಾನು ಕೈಲಾಸ ಪರ್ವತಕ್ಕೆ ಹೋಗಿ ಬಂದದ್ದು. ಎಲ್ಲರೂ ಹೆದರ್ಸಿದ್ರು. ಮಾನಸ ಸಂಚಾರವೇ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಮಾನಸ ಸರೋವರಕ್ಕೆ ಹೋದಾಗ ಆ ಅನುಭವ ಇರುತ್ತಲ್ಲ, ಅದು ಮಾತಿಗೆ ಸಿಗುದಿಲ್ಲ. ನಾನು ಅಲ್ಲಿ ಹೋಗಿ ಮೊದಲ ಸಲ ಹಿಂಗೆ ಜೀಪ್ ಹತ್ತಿ ಹಿಂಗೆ ಇಳಿದ ತಕ್ಷಣ ಮಾನಸ ಸರೋವರ ಕಂಡಾಗ ಉದ್ದಕ್ಕೆ ನಮಸ್ಕಾರ ಮಾಡಿದೆ. ಅಕ್ಕಪಕ್ಕ ನೋಡಿದ್ರೆ ಎಲ್ಲ ಅಳುತ್ತಿದ್ದಾರೆ ಭಾವೋದ್ವೇಗದಿಂದ. ಅಂಥ ದೃಶ್ಯ ಅದು. ಅಲ್ಲಿಂದ ಕೈಲಾಸ ಪರ್ವತನ ಕಾಣುತ್ತೆ. ಕೈಲಾಸ ಪರ್ವತಕ್ಕೆ 3 ದಿವಸ ಪ್ರದಕ್ಷಿಣೆ ಬರ್ಲಿಕ್ಕೆ ನನ್ನಿಂದ ಸಾಧ್ಯ ಆಯ್ತು, ಅದು ದೇವ್ರ ಕೃಪೆ. 19,000 ಅಡಿ ಹತ್ರ ಹೋದಾಗ ಹೆಚ್ಚು ನಿಲ್ಬೇಡಿ, ಉಸಿರಾಟ ಸಮಸ್ಯೆ ಆಗುತ್ತೆ ಅಂತ ಬೇಗ ಇಳಿಸಿದ್ರು. ನಾನು ಕುದುರೆ ಮೇಲೆ ಹೋಗ್ಲಿ, ಅಲ್ಲಿ ನಡ್ಕೊಂಡೇ ಹೋದೆ. ಹಾಗಾಗಿ ಪ್ರವಾಸ ನಾನು ಗುಂಪಿನಲ್ಲಿ ಹೋಗಿದ್ದೀನಿ. ಈಗ ಆಗಲ್ಲ, ಇನ್ನು ನನಗೆ ವಯಸ್ಸಾದ್ರಿಂದ ಈಗ ಪ್ರವಾಸ ಕಷ್ಟ ಆಗ್ತದೆ. ಹೋದ ವರ್ಷ ವೈಷ್ಣೋದೇವಿಗೆ ಹೋದಾಗ್ಲಿ ನನ್ನ ಮಿತಿ ಏನಂತ ಗೊತ್ತಾಯ್ತು. ನಾನು ಕುದುರೆ ಮತ್ತು ಡೋಲಿನಲ್ಲಿ ಹೋಗ್ಲಿಕ್ಕೆ ಇಷ್ಟಪಡಲ್ಲ, ನಡಿಲಿಕ್ಕಾದ್ರೆ ಹೋಗ್ತೀನಿ, ಇಲ್ಲ ಬಿಡ್ತೀನಿ ಅಷ್ಟೇ. ಇಲ್ಲ, ಭಗವಂತನ ನೀವು ತುಂಬಾ ದಣಿದು ಆಯಾಸ ಮಾಡೇ ದರ್ಶನ ಮಾಡ್ಬೇಕು ಅನ್ನೋ ಹಂಬಲ. ಅದು ಹೌದು. ನನಗೆ ಯಾರಾದ್ರೂ ಅಕಸ್ಮಾತ್ ಯಾರಾದ್ರೂ ಪ್ರಭಾವದಿಂದ ಬಿಡಿಸಿದಾಗಲೂ ಕೂಡ ನನಗೆ ಕ್ಯೂನಲ್ಲಿ ನಿಂತವ್ರು ಏನ್ ಅನ್ಕೊಳ್ತಾರೋ ಅನ್ನೋ ಸಂಕೋಚವೇ ಜಾಸ್ತಿ ನನಗೆ. ಈಗ ಇತ್ತೀಚೆಗೆ ನೀವು ಬರ್ದಿರುವಂತ ಭಾವಶಂಕರ ಪುಸ್ತಕನ ತಗೊಂಡು ಹೇಳೋದಾದ್ರೆ, ಹೆಸರೇ ಹೇಳುವಂತೆ ಭಾವಶಂಕರ ಅಂತಂದ್ರೆ ಭಾವನೆಗಳು ಅಂತಂದ್ರೆ ಒಂದು ಚಾರಿತ್ರಿಕವಾಗಿ
ಶಂಕರಾಚಾರ್ಯ ಜಗದ್ಗುರುಗಳಾದ ಶಂಕರಾಚಾರ್ಯನ ಹೇಗೆ ಕಂಡ್ರು ಅನ್ನೊಂದು 15 ಮಂದಿ ಹೇಗೆ ಕಂಡ್ರು, ಅವ್ರ ಸುತ್ತಮುತ್ತ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅವ್ರ ಶಿಷ್ಯಂದಿರಿರ್ಬೋದು ಅನ್ನೋದನ್ನ ಈ ಒಂದು ಪುಸ್ತಕದಲ್ಲಿ ತಂದಿದ್ದೀರಿ. ಇದನ್ನ ಇದ್ರ ಬಗ್ಗೆ ಒಂದು 4 ಮಾತು ಹೇಳಿ. ನನಗೆ ಬಹಳ ಹಿಂದೆ ಓದಿದ್ದೊಂದು ಮಾತು ನೆನಪಿಗೆ ಬರುತ್ತೆ. ಬೆಳಕನ್ನು ಅರಿಯದವರು, ಬೆಳಕನ್ನು ಬಯಸುವವರು, ಬೆಳಕನ್ನು ಅರಸುವವರು, ಬೆಳಕನ್ನು ಅರಿತವರು, ಬೆಳಕೇ ಆದವರು ಅಂತ 5 ವರ್ಗೀಕರಣ ಮಾಡಿದ್ದಾರೆ. ಹಾಗೆ ಬೆಳಕಾದವರು ಶಂಕರಾಚಾರ್ಯರು ಅಂತ ಅನ್ನಿಸ್ತದೆ. ಇತಿಹಾಸ ದೃಷ್ಟಿಯಿಂದ ನೋಡಿದಾಗ ಇಡೀ ಭಾರತ ಅತ್ಯಂತ ಪ್ರಕ್ಷುಬ್ಧವಾದ ಸ್ಥಿತಿಯಲ್ಲಿದ್ದಾಗ ಅವರ ಜನ್ಮ ಆದದ್ದು. ಹಾಗಾಗಿ ನನಗೆ ಭಾವಶಂಕರ ಅವರ ಜೀವನ ಚರಿತ್ರೆ ಇದೆಯಲ್ಲ, ಅವ್ರ ಕಾಲದಲ್ಲಿ ಬರಲೇ ಇಲ್ಲ. ಸುಮಾರು 450 ವರ್ಷದ ನಂತರ ವಿದ್ಯಾರಣ್ಯರು ಬರೆದದ್ದು ಮಾಧವಶಂಕರ ವಿಜಯ, ಅನಂತರ ಅನೇಕ ಶಂಕರ ವಿಜಯಗಳಿದೆ. ಆದ್ರೆ ಎಲ್ಲವುದರಲ್ಲೂ ಇರತಕ್ಕಂಥದ್ದೇನು ಅವರ ಪವಾಡಗಳು, ಅವರು ಮಾಡ್ತಕ್ಕಂಥ ಇದು. ನನಗೆ ಏನಾಯ್ತು ಅಂತಂದ್ರೆ ನನ್ನ ಅಂತರ್ ಸಂವಾದದಲ್ಲಿ ಬರ್ಕೊಂಡಿದ್ದೀನಿ. ಯಾಕೆ ಬರಿಬೇಕು, ನಾನು ಬರೆಯೋ ಉದ್ದೇಶವಿರಲಿಲ್ಲ. ಯಾಕೆ ನಾನು ಸಂಸ್ಕೃತ ಆಳವಾದ ಜ್ಞಾನ ಇಲ್ಲ. ಆಮೇಲೆ ವೇದಾಂತವನ್ನು ಸ್ವಲ್ಪ ಮಟ್ಟಿಗೆ ಓದಿದ್ರು ಕೂಡ ಅದರಲ್ಲೂ ಕೂಡ ಆಳವಾದ ಪರಿಶ್ರಮ ಇಲ್ಲ. ಹಾಗಾಗಿ ನನಗೆ ಶಂಕರನ್ನ ವಿಭಿನ್ನವಾಗಿ, ಕಾಲ್ಪನಿಕವಾಗಿ ಆಗ್ಲಿ ಅವರ ಘನತೆಯನ್ನು ಎತ್ತುವಂತ ಒಂದು ಪಾತ್ರವಾಗಿ ಸೃಷ್ಟಿಸ್ಬೇಕು ಅನ್ನೋದು ಒಂದು ದಿವಸ ಅನಿಸಿದ್ದು, ಒಂದು ಶಂಕರ ಜಯಂತಿ ದಿವಸ ಅನಿಸಿದ್ದು. ಒದ್ದಾಡಿ ಹೋದೆ ನನಗೆ ಅದು. ಯಾಕೆಂದ್ರೆ ಬರವಣಿಗೆ ಅನ್ನೋದು ಒಂದು ರೀತಿಯಲ್ಲಿ ಹೇಳ್ತಾರಲ್ಲ, ಒಂಥರ ಗರ್ಭವತಿ ಹೆತ್ತಾಗಿ ಅಂತ ಹೇಳಿ ಆ ನೋವನ್ನೆಲ್ಲ ಅನುಭವಿಸ್ಬೇಕು. ನನಗೆ ನೋವು ಅನ್ಲಿಕ್ಕಿಂತ ಭಯ ಜಾಸ್ತಿ ಇತ್ತು. ನನ್ನ ಕೈಲಿ ಆಗುತ್ತಾ ಇತ್ತು, ನನ್ನ ಕೈಲಿ ಆಗಲ್ಲ, ನಾನೇನು. ಆಮೇಲೆ ನನ್ನ ಪರಿಚಯ ಯಾವಾಗಲೂ ಅದನ್ನು ವಿದ್ವಾಂಸರಿಗಲ್ಲ, ನನ್ನಂಥವ್ರಿಗೋಸ್ಕರ. ಹಾಗಾಗಿ ಏನ್ ಮಾಡಿದೆ ಅಂದ್ರೆ 15 ಪಾತ್ರಗಳನ್ನ ಮನಸ್ಸಿನಲ್ಲಿ ಮಾಡ್ಕೊಂಡೆ. ತಂದೆ, ತಾಯಿ, ಗುರು, ಕೇರಳದ ದೊರೆ, 4 ಜನ ಶಿಷ್ಯರು, ಒಬ್ಬ ಜೈನ ಗುರು, ಒಬ್ಬ ಬೌದ್ಧ ಗುರು, ಒಂದು ಪಾತ್ರವನ್ನು ನಾನೇ ಸೃಷ್ಟಿ ಮಾಡ್ಕೊಂಡೆ, ಚಿದಾನಂದ ಅಂತ. ಮಂಡನ ಮಿಶ್ರ ಜೊತೆಗೆ ಉಭಯ ಭಾರತಿನೂ ಬರ್ತಾರೆ. ಈ ತರ ಎಲ್ಲ ಪಾತ್ರಗಳನ್ನ ಸೃಷ್ಟಿ ಮಾಡ್ಕೊಂಡು ಪಾತ್ರಗಳು ಹೇಗ್ ಕಾಣ್ತಾ ಹೋಯ್ತು ಅಂತ ಹೇಳ್ಕೊಂಡು ಅದನ್ನ ನಾನು ಯೋಚನೆ ಮಾಡಿ ಬರೀಲಿಕ್ಕೆ ಶುರು ಮಾಡಿದೆ. ಹಾಗಾಗಿ ಭಾವಶಂಕರ ಅನ್ನೋದು ಅವರ ಸ್ತೋತ್ರಗಳಿಂದ ಪ್ರಭಾವಿತವಾದ ಕೃತಿ ಹೊರತು ಅವರ ಶಾಸ್ತ್ರದಿಂದ ಅಥವಾ ಅವರ ಬ್ರಹ್ಮಸೂತ್ರಗಳಿಂದ ಪ್ರಭಾವಿತವಾದದ್ದು ಕಡಿಮೆ. ಯಾಕೆಂದ್ರೆ ನಾನು ಶಾಸ್ತ್ರ ವಿಷಯ ಕಡಿಮೆ ಇದೆ. ಭಕ್ತಿ ಮತ್ತು ಭಾವನೆ ಮತ್ತು ಸಂಬಂಧಗಳು ಅವರು ಎಲ್ಲೂ ಸಂಘರ್ಷ ಬರುವುದಿಲ್ಲ, ಸಮನ್ವಯ ಬರುತ್ತೆ. ಜೈನ ಬೌದ್ಧರು ಕೂಡ ಅವ್ರ ಬಗ್ಗೆ ಗೌರವದಿಂದಲೇ ನಡ್ಕೋತಾರೆ, ಇವರು ಗೌರವದಿಂದಲೇ ನಡ್ಕೋತಾರೆ. ಅಂದ್ರೆ ಅದ್ವೈತ ಸಿದ್ಧಾಂತದ ಪ್ರವರ್ತಕರಾಗಿ ಶಂಕರಾಚಾರ್ಯರು ಪ್ರಪ್ರಥಮವಾಗಿ ಬಂದಂಥದ್ದು. ಹಿಂದೂ ಧರ್ಮ ಏನು ಒಂದು ರೀತಿ ಅವ್ರ ಕಾಲದಲ್ಲಿ ಒಂದು ರೀತಿ ಅವನತಿ ಹೊಂದಿತ್ತು, ಅದನ್ನ ಗಟ್ಟಿಯಾಗಿ ರುಜುವಾತು ಮಾಡಿದಂಥದ್ದು ಅವರ ಒಂದು ಜಗತ್ಕಾರ್ಯ. ಅದ್ವೈತ ಉಪನಿಷತ್ ವಾಕ್ಯಗಳಲ್ಲೇ ಇದೆ, ಗೌಡಪಾದರ ಕಾರಿಕೆನಲ್ಲೂ ಇದೆ, ಗೋವಿಂದ ಭಗವತ್ಪಾದರು ಹೇಳಿದ್ದಾರೆ ಎಲ್ಲ. ಅದ್ವೈತ ಪ್ರತಿಪಾದಕರಾಗಿ ಇವರು ಎಲ್ಲ ಕಡೆ ಹೋಗಿ ಎಲ್ಲರನ್ನೂ ತಮ್ಮ ವಾದ ವೈಖರಿಯಿಂದ ಅದೇನು ಮತ್ತು ತಮ್ಮ ವರ್ತನೆಯಿಂದ ಅವ್ರನ್ನ ಗೆದ್ರು, ಅವರ ಹೃದಯಗಳನ್ನು ಗೆದ್ರು. ಹಾಗಾಗಿ ಅವರು ಬಹಳ ಯೋಚನೆ ಮಾಡಿ 4 ಮಠಗಳನ್ನ ಸ್ಥಾಪನೆ ಮಾಡಿದ್ರು, 4 ದಿಕ್ಕಿಗೆ. ಅಲ್ಲಿ ನೇಮಕಾತಿ ಮಾಡಬೇಕಾದ್ರೂ ಕೂಡ ತಮ್ಮ ಶಿಷ್ಯರನ್ನ ಉತ್ತರದ ಮಂಡನ ಮಿಶ್ರನ ಶೃಂಗೇರಿಯಲ್ಲಿ, ಶೃಂಗೇರಿಯ ತೋಟಕರನ್ನ ಬದರಿಯಲ್ಲಿ, ಸೌತ್ ಕೆನರಾದ ಇವ್ರನ್ನ ಹಸ್ತಾಮಲಕರನ್ನ ಇನ್ನೊಂದು ಕಡೆಯಲ್ಲಿ ಹೀಗೆ ಮಾಡ್ತಾ ಹೋಗ್ತಾರೆ. ಸೊ ಸಮನ್ವಯ ದೃಷ್ಟಿ ಮತ್ತೆ ಕೇರಳದ ನಂಬೂದಿರಿ ಬ್ರಾಹ್ಮಣನ ಇದರಲ್ಲಿ ಬದರಿನಲ್ಲಿ ನೇಮಿಸ್ತಾರೆ. ಪಶುಪತಿನಾಥ್ನಲ್ಲೂ ಅವರ ಪ್ರಭಾವ ಇದೆ, ಕನ್ನಡಿಗರ ಅಷ್ಟಕರಿದ್ದಾರೆ. ಹಾಗಾಗಿ ಶಂಕರರ ವಿಷನ್ ಇದೆಯಲ್ಲ, ಅವರ ದೃಷ್ಟಿ ಇದೆಯಲ್ಲ, ತುಂಬಾ ಅಗಾಧವಾದದ್ದು. ಮತ್ತೆ ಅದು ಸಮನ್ವಯದ್ದದು. 4 ಮಠಗಳಲ್ಲಿ ಮೊದಲನೇ ಶಿಷ್ಯರನ್ನ ಇಲ್ಲಿ ಶೃಂಗೇರಿಗೆ ಮಾಡಿ ನೀವೆಲ್ಲರೂ ಸಮನ್ವಯದಿಂದ ನಡ್ಕೊಂಡು ದೇಶದ ಧಾರ್ಮಿಕ ಏಕತೆಯನ್ನ ಕಾಪಾಡಬೇಕು ಅನ್ನೋದು ಅವರ ಆಶಯ ಆಗಿತ್ತು. ಹಾಗಾಗಿ ನಾನು ಇದನ್ನೆಲ್ಲ ಒಂಥರ ದೃಷ್ಟಿನಲ್ಲಿ ಇಟ್ಕೊಂಡು ವಾಸ್ತವವಾಗಿ ಹೇಳ್ತಿದ್ದೀನಿ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ಬರೆದದ್ದು ಅನ್ನೋ ಭಾವನೆ ನನಗೆ ಈಗಲೂ ಇಲ್ಲ. ನನ್ನ ಮೂಲಕ ಯಾವುದು ಶಕ್ತಿ ಬರೆಸಿದ್ದು ಅಂತ ನಾನು
ಲಿಪಿಕಾರ ಮಾತ್ರ ಒಂದು ರೀತಿಯಲ್ಲಿ. ನೀವು ಕುಮಾರವ್ಯಾಸನ ಅಲ್ಲಲ್ಲ ಅಂದ್ರೆ ಅಂತದನ್ನ ಆ ಯೋಚನೆ ಯಾಕೆ ಬಂತು, ಯಾರು ಬರೆಸಿದ್ರು, ಏನು? ನಾನೆಲ್ಲೋ ಶಾಸನ ಗಿಸ್ನ ಪ್ರವಾಸ ಇದು ಬರ್ಕೊಂಡಿದ್ದು. ಹಾಗಾಗಿ ಇದು ನನ್ಗೊಂಥರ ಇದೇ ಒಂದು ಮಿರಾಕಲ್ ಕಾಣುತ್ತೆ. ಇಲ್ಲ, ಈಗ ನಮ್ಮಂತ ಯುವ ಜನರಿಗೆ ಸುಮ್ನೆ ದೇವರು ನೋಡಿದ್ರೆ ಕೈ ಮುಗಿತೀವಿ ಅಷ್ಟೇ. ಆ ದೇವರೇ ಕಾಪಾಡಪ್ಪ, ಏನೋ ಒಂದು ನಮ್ಮ ಮನೋಕಾಮನೆಗಳನ್ನ ಈಡೇರಿಸಪ್ಪ. ಈಗ ಉದ್ಯೋಗದ್ನೋ ಅಥವಾ ವ್ಯವಹಾರನೋ ಅಥವಾ ಮದುವೆನೋ ಮುಂಚಿನೋ ಮಗದೊಂದಕ್ಕೆ ದೇವ್ರಿಗೆ ಏನೋ ಒಂದ್ ರೀತಿ ಒಂದು ಅಪ್ಲಿಕೇಶನ್ ಹಾಕಿ ಆ, ಲಂಚ ಕೊಟ್ಟಂಗೆ ನಾನು ನಿನ್ ಕೈ ಮುಗಿತೀನಿ, ನಿನ್ ನನ್ ಕೆಲಸ ಮಾಡ್ಕೊಡು ಅಂದಂಗೆ ಜನ ಸುಮ್ಮನೆ ದೇವ್ರ ಕಂಡಂಗೆ ಹಿಂಗ್ ಕೈ ಮುಕ್ಕೊಂಡು ಹೊರಟೋಗೋದ ಅಷ್ಟೇ ನಾವು ನೋಡ್ತೀವಿ. ಈ ದೇವರ ಬಗ್ಗೆ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಒಂದಷ್ಟು ಪುರಾಣದಲ್ಲಿ ಸಿಗುತ್ತೆ. ಇನ್ನ ತಾತ್ವಿಕವಾಗಿ ಉಪನಿಷತ್ತನ್ನು ಸುಮ್ಮನೆ ಕಣ್ಣಾಡ್ಸೋದು, ಅವನ್ ಕಿವಿಲ್ ಕೇಳಿಸ್ಕೊಳ್ಳೋದು, ಕನ್ನಡ ಇವೆಲ್ಲ ಕಾಣಿಸೋದೇ ಇಲ್ಲ ಇವತ್ತಿನ ಒಂದು ಯಾಂತ್ರಿಕ ಬದುಕಿನಲ್ಲಿ. ಅಂತ ಅದ್ರಲ್ಲಿ ನಿಮ್ಮ ಒಂದು ಪುಸ್ತಕ ದಿಂದ ಆದ್ರೂ ಕೂಡ ಒಂದು ನಮ್ಮ ಒಂದು ಯುವ ಪೀಳಿಗೆ ಜನಕ್ಕೆ ಒಂದು ಸ್ವಲ್ಪನಾದ್ರೂ ಓ ಶಂಕರ ಹಿಂಗಿದ್ದಾರಪ್ಪ, ಅವರ ಇತಿಹಾಸನಾರು, ಅವ್ರ ತತ್ವಗಳು ಬೇಡ, ಅದು ತುಂಬಾ ಗಹನವಾದ. ಅರ್ಥ ಮಾಡ್ಕೊಳ್ಳೋದು ಬಹಳ ದ್ವೈತ ಅದ್ವೈತ ಅವೆಲ್ಲ ಹೋಗದೆ ಇದ್ರು ಒಂದು ಇತಿಹಾಸ ದೃಷ್ಟಿಯಿಂದನಾದ್ರೂ ಕೂಡ ಮಾಡುವಂತ ಕಾರ್ಯ ನೀವು ಮಾಡಿದ್ದೀರಿ. ಒಂದ್ ರೀತಿ ಆ ಶೃಂಗೇರಿ ಶಾರದಾ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇದೆ. ನಿಮ್ಮನ್ನ ಕಂಡಂತ ನಮಗೂ ಕೂಡ ಇಲ್ಲ. ಶಾರದೆ ಈ ಒಂದ್ ರೀತಿ ಪುಸ್ತಕ ಆದಾಗ ಆ ಇದನ್ನ ರೇಖಾಚಿತ್ರಗಳು ಬೇಕು ಅಂತ ಅನಿಸ್ತು ನನಗೆ. ನನಗೆ ಪರಿಚಯವಿಲ್ಲದ ರಘುಪತಿ ಶೃಂಗೇರಿ ಅಂತ ಅವರಿಗೆ ಯಾರೋ ಫೋನ್ ನಂಬರ್ ಕೊಟ್ಟರು, ಫೋನ್ ಮಾಡಿದೆ. ಅವರು ಚಿತ್ರಗಳನ್ನ ಬರೆದರು. ಮುಖಚಿತ್ರವನ್ನ ಮೋಹನ್ ಅಂತ ನಮ್ಮ ಹುಡುಗನ ಸ್ನೇಹಿತರು ಬರೆದರು. ಅವರು ಯೋಗಿ ರಾಜ್ ಜೊತೆ ಇಲ್ಲಿ ಕೇದಾರದಲ್ಲಿ ಶಂಕರಾಚಾರ್ಯ ವಿಗ್ರಹದಲ್ಲಿ ತೊಡಗಿಸ್ಕೊಂಡು ಒಂದು ತಿಂಗಳಲ್ಲೇ ಇದ್ರು. ಹಾಗಾಗಿ ನನ್ನ ಕಲ್ಪನೆಯನ್ನು ಅವ್ರು ಹೇಳಿದಾಗ ಅವರು ತಗೊಂಡ್ಬಂದ್ರು. ಆಮೇಲೆ ಲೋಕಶಂಕರ ಅನ್ನೋ ಹೆಸರು ತುಂಬಾ ಬಂದ್ಬಿಟ್ಟಿದೆ, ತುಂಬಾ ಪುಸ್ತಕಗಳು ಬಂದಿದೆ. ಹಾಗಾಗಿ ನಾನು ಮೊದಲು ಲೋಕಶಂಕರ ಅಂತಲೇ ನಾನು ಹೆಸರಿಟ್ಟಿದ್ದೆ. ಆಮೇಲೆ ನನಗೆ ಆ ನಮ್ಮ ಮೊಮ್ಮಗ ಓದುವಾಗ ಬಿಟ್ಬಿಟ್ಟ ಲೋಕಶಂಕರ ಅಂತ. ಹಾಗಾಗಿ ಏನ್ ಮಾಡಿದೆ ನಾನು ಅಂತಂದ್ರೆ, ನನ್ನ ಕಸಿನ್ ಇದ್ದಾಳ ರಾಜಲಕ್ಷ್ಮಿ ಅಂತ ಹೇಳಿ, ಸಂಸ್ಕೃತ ವಿದ್ವಾಂಸರು, ಆಕೆ ಹತ್ರ ಕೇಳಿದೆ, ಹೀಗೆ ಅಂದ್ರೆ ಭಾವಶಂಕರ ಅಂತ ಇಡ್ಬೋದಲ್ಲ, ಚೆನ್ನಾಗಿದೆ ಅಂತ ಅನಿಸ್ತು. ಹಾಗಾಗಿ ಭಾವಶಂಕರ ಆಯ್ತು. ನನಗೆ ಏನ್ ಅನಿಸ್ತಿದೆ, ಈ ಪುಸ್ತಕದ ಮುನ್ನುಡಿ ನೋಡಿದ್ರೆ ಅಂತಂದ್ರೆ, ಇವರು ಜ್ಯೋತಿಶಂಕರ್ ಅವರು ಮುನ್ನುಡಿ ಬರ್ತಿದ್ದಾರೆ, ಗಮಕಿಗಳು ಮತ್ತು ಪ್ರಾಧ್ಯಾಪಕರು ಬರ್ತಿದ್ದಾರೆ, ತುಂಬಾ ಸೊಗಸಾಗಿ ಬರ್ತಿದ್ದಾರೆ. ಈ ಪುಸ್ತಕ ನೋಡಿ ನನಗೇನ್ ಅನಿಸ್ತಿದೆ ಅಂದ್ರೆ, ಇದು ಸಿನಿಮಾ ಅಥವಾ ನಾಟಕ ರೂಪದಲ್ಲಿ ಯಾಕೆ ಬರಬಾರ್ದು ಅಂತ. ಇದು ನಿಮಗೆ ಈ ಪುಸ್ತಕವನ್ನ ನಾನು ಕೃಷ್ಣ ಪ್ರಸಾದ್ ಅಂತ ಹೇಳಿ ಸದ್ವಿದ್ಯಾದಲ್ಲಿ ಟೀಚರ್ ಆಗಿದ್ದು, ರಿಟೈರ್ ಆಗಿದ್ದಾರೆ, ಅವ್ರಿಗೆ ಕೊಟ್ಟಾಗ ಒಂದು ಪ್ರತಿ ಕೊಟ್ಟೆ ನಾನು. ಅವ್ರು ಒಂದು ಮಾತು ಹೇಳಿದ್ರು, ಇದು ನಾಟಕಕ್ಕೆ ಮಾಡ್ಬೋದು ಅಂತ ಹೇಳಿ, 15 ಪಾತ್ರಗಳು ಇಟ್ಕೊಂಡು ಮಾಡ್ಬೋದು ಅಂತ ಹೇಳ್ಕೊಂಡು. ನನಗೆ ಆ ಥರ ಯಾವ ಉದ್ದೇಶವೂ ಇರಲಿಲ್ಲ, ಅವರಾಗೆ ಹೇಳಿದ್ರು. ಈಗಲೂ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ, ಭಾವಶಂಕರ ಜನಗಳನ್ನ ಮನಸ್ಸನ್ನ ಹಿಡಿಯಲು ನನಗೀಗ ಸುಮಾರು ಜನ ಪತ್ರ ಬರೆದಿದ್ದಾರೆ. ಗುಲ್ಬರ್ಗದ ವಲ್ಲಭ ಭಟ್ ಜೋಶಿ ಅನ್ನೋರು ಪುಸ್ತಕ ತರಿಸ್ಕೊಂಡ್ರು. ರವೀಂದ್ರ ಮಾವಖಂಡ ಸಂಯುಕ್ತ ಕರ್ನಾಟಕದಲ್ಲಿ ಅದನ್ನ ಹಾಕಿದ್ರು. ಆಮೇಲೆ ಸಾಗರದ ಶ್ರೀಧರ್ ಶರ್ಮಾ ಅನ್ನೋರು ಶ್ರೀಧರ್ ಸಂದೇಶದಲ್ಲಿ ಬರೀತೀನಿ, ನಂಗೊಂದು ಪ್ರತಿ ಕಳಿಸಿ ಅಂದ್ರು. ಹಾಗೆ ಪುಸ್ತಕ ಸಾಕಷ್ಟು ಹೋಗಿದೆ. ನಾನು 1000 ಪ್ರತಿ ಮುದ್ರಣ ಹಾಕ್ಸಿದ್ದೆ, ನಾನೇ ಪ್ರಕಾಶಕ. ನನ್ನ ಮೊದಲನೇ ಮತ್ತು ಕಡೆ ಪುಸ್ತಕ ಶಾರದಾ ಪ್ರಕಾಶ್ ಅಂತ ಹೇಳ್ತಾ ಇರ್ತೀನಿ. ಹಾಗಾಗಿ ಒಂದು 100 ಪ್ರತಿ ಉಳಿದಿದೆ ನನ್ನ ಹತ್ರ ಸದ್ಯಕ್ಕೆ, 900 ಪ್ರತಿ. ನಾವು ಇತ್ತೀಚೆಗೆ ಸಿನಿಮಾ ನೋಡಿದಂಥದ್ದು ಅಂತಂದ್ರೆ, ಪುರಂದರದಾಸರಿಗೆ ಸಂಬಂಧಪಟ್ಟಂಗೆ ದಾಸರ ದಿನಚರಿ ಅಂತ ಅಂದ್ಬಿಟ್ಟು ಗಿರೀಶ್ ನಾಗರಾಜ್ ಅಂತ ಅವರು ಅದನ್ನ ತುಂಬಾ ಸೊಗಸಾಗಿ ಚಿತ್ರಿಸಿದ್ದಾರೆ ಆ ಸಿನಿಮಾದಲ್ಲಿ. ಅಂದ್ರೆ ಪುರಂದರದಾಸರ ಒಂದು ದಿನದ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಆ ಒಂದು ಅವರ ದಿನನ ಹೇಗೆ ಕಳೆದಿದ್ದಾರೆ ಅನ್ನೋದನ್ನ ನಮ್ಮ ವಿದ್ಯಾಭೂಷಣರನ್ನೇ, ಅಂದ್ರೆ ಸಂಗೀತ ವಿದ್ಯಾನಿಧಿ ವಿದ್ಯಾಭೂಷಣರನ್ನೇ ಅದರಲ್ಲಿ ಪ್ರಧಾನ ಪಾತ್ರವಾಗಿ ಹರಿದಾಸರನ್ನಾಗಿ ಮಾಡಿ ತುಂಬಾ ಚೆನ್ನಾಗಿ ನಮಗೆ ಆ ಒಂದು ಸಾಹಿತ್ಯ ತುಂಬಾ ಪಸರಿಸಿದ್ದಾರೆ.
ಅವರು ಎರಡನೇ ಸಿನಿಮಾ ರಾಮಾಯಣದ ಬಗ್ಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದೇನಾಯ್ತು ಗೊತ್ತಿಲ್ಲ. ಇದು ನೋಡಿ ಅವರು ಒಂದು ಈ ಭಾವಶಂಕರನೇ ತಗೊಂಡು ಶಂಕರಾಚಾರ್ಯ ಮೇಲೆ ಒಂದು ಸಿನಿಮಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಶಂಕರಾಚಾರ್ಯ ಬಗ್ಗೆ ಇತ್ತೀಚೆಗೆ ಒಂದು ಸಿನಿಮಾ ಬಂತು. ನಾನು ಜೈಲೇಶ್ವರಂನಲ್ಲಿ ಇದ್ರಲ್ಲಿ ಥಿಯೇಟರ್ ನೋಡಿದೆ. ಅದು ಪೂರ್ತಿ ಎಲ್ಲ ಈ ಆ ಚರ್ವಿತ ಚರ್ವಣ ಅಂತಲ್ಲ, ಎಲ್ಲ ಶಂಕರ ದಿಗ್ವಿಜಯದಲ್ಲಿ ಬಂದಿರತಕ್ಕಂತ ವಿಷಯಗಳನ್ನ ಹೇಳಿರ್ತಕ್ಕಂಥದ್ದು. ನನಗೇನು ಅಂತಂದ್ರೆ ಎಲ್ಲೂ ಸಂಘರ್ಷ ಬೇಡ, ಸಮನ್ವಯ ಇರಬೇಕು, ಅವ್ರ ವ್ಯಕ್ತಿತ್ವದ ಘನತೆ ಇನ್ನಷ್ಟು ಹೆಚ್ಚಬೇಕು ಅಂತ ಹೇಳಿ ನಾನು ಈ ಪುಸ್ತಕದ ರಚನೆ ಆದ್ಮೇಲೆ ಹೆದರ್ಕೊಳ್ತಾನೆ ಶೃಂಗೇರಿ ಗುರುಗಳಿಗೆ ವಿಧುಶೇಖರ ಭಾರತಿಗಳ ಸನ್ನಿಧಾನ ಹೆದರ್ಕೊಳ್ತೀನಿ. ಏನು ಕೇಳಿದ್ರೆ ಏನು ಬರಲ್ಲ, ನನಗೆ ವಾಸ್ತವವಾಗಿ ಬಾಯಿ ಬಿಡ್ಲಿಕ್ಕೆ ಬರಲ್ಲ ಅಂತ. ಅವರು ನಾವು ಓದ್ತೇವೆ ಇದನ್ನ ಅಂತ ಹೇಳಿ 5 ಪ್ರತಿ ತಗೊಂಡು ಕೊಟ್ಟಿದ್ದೆ. ಓದ್ತೇವೆ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ರು. ಅದಕ್ಕೆ ಪುಸ್ತಕ ಬಿಡುಗಡೆ ಆಗಿದ್ದು. ಆನಂತರ ಇಲ್ಲಿ ನಾದಬ್ರಹ್ಮದಲ್ಲಿ ಆ ನಮ್ಮ ಕನಕರಾಜ್ ಅವರು ಸೇರಿ ಅವತ್ತು ಸುಮಾರು 150 ಪ್ರತಿ ಮಾರಾಟವೂ ಆಗೋಯ್ತು. ಹಾಗಾಗಿ ಇವರು ನಮ್ಮ ನಂದಕುಮಾರ್ ಅವರಿಗೆ ಈ ಪುಸ್ತಕ ಪ್ರೇರಣೆ ನೀಡ್ತಂತೆ. ಶಂಕರಾಚಾರ್ಯ ರಚನೆಗಳನ್ನೇ ಇಟ್ಕೊಂಡು 2 ಗಂಟೆ ಪ್ರೋಗ್ರಾಮ್ ಯಾಕೆ ಮಾಡಬಾರ್ದು ಅಂತ. ಹಾಗಾಗಿ ಅವರು ಹೇಳಿದ್ರು ಅದನ್ನ, ನಿಮ್ ಪುಸ್ತಕ ನಂಗೆ ಪ್ರೇರಣೆ ನೀಡ್ತು ಅಂತ. ಹಾಗಾಗಿ ನಿಮ್ಮ ಪುಸ್ತಕದ ದೃಷ್ಟಿಕೋನದಲ್ಲಿ ಯಾವ ರೀತಿ ಶಂಕರರನ್ನ ಕಾಣ್ಬೋದು ನಾವು? ಶಂಕರ ಹೇಗೆ ಅಂತಂದ್ರೆ ಒಬ್ಬ ತಂದೆಗೆ ಅವ್ರು ಹೇಗೆ ಕಂಡಿರ್ಬೋದು ಅಂತ ಹೇಳ್ಕೊಂಡು, ತಾಯಿ ಹೇಗೆ ಕಂಡಿರ್ಬೋದು. ಇವರ ಮಾತೃ ಪಂಚಕದಲ್ಲಿ ಅದು ಅತ್ಯುತ್ತಮವಾದ ಮಾತೃಗೀತೆ ನಾನು ಓದಿದ ಮಟ್ಟಿಗೆ. ಅವರು ಒಂದು ಸನ್ನಿವೇಶ ಬರ್ತೀವಿ, ಎರಡು ಕೈಯಲ್ಲಿ ತುಳಸಿ ಇಟ್ಕೊಂಡು ಇವ್ರು ಕೇಳ್ತಾರೆ, ತಾಯಿ ಏನ್ ಮಾಡ್ತಾ ಇದೀಯಪ್ಪ ಅಂತ. ಇದ್ರಲ್ಲಿ ಒಂದನ್ನು ಬಿಡ್ಬೇಕಾಗಿದೆ, ಆರ್ಯ ಮತ್ತು ಆರ್ಯಾವರ್ತ, ಯಾವ್ದನ್ನು ಬಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮಗು ನೀನ್ ಸರಿಯಾದ ನಿರ್ಣಯನೇ ತಗೊಳ್ತಿ ಅಂತ ತಾಯಿ ಹೇಳ್ತಾಳೆ. ಮಗನಿಗೆ ಆಶ್ಚರ್ಯ ಆಗುತ್ತೆ. ಈ ತರದ ಕೆಲವು ಸನ್ನಿವೇಶಗಳು ತಂದ್ಕೊಂಡು, ಈಗ ಉಭಯ ಭಾರತಿ ಉದಾಹರಣೆಗೆ, ಉಭಯ ಭಾರತಿ ಮೂಲದಲ್ಲಿ ಏನು, ಮಂಡನ ಮಿಶ್ರು ಸೋತ ನಂತರ ಆಕೆ ಕಾಮದ ಬಗ್ಗೆ ಪ್ರಶ್ನೆ ಕೇಳಿ ನಿಕ್ಕಟ್ಟಿಗೆ ಸಿಕ್ಸ್ಬೇಕು ಅಂತ ಹೇಳ್ತಾರೆ, ಇವ್ರು ಪರಕಾಯ ಪ್ರವೇಶ ಮಾಡ್ತಾರೆ. ಆದ್ರೆ ಇದ್ರಲ್ಲಿ ಬರ್ತಕ್ಕಂತ ಸನ್ನಿವೇಶ ಬೇರೆ ತರನೇ ಇದೆ. ಆಮೇಲೆ ಅವ್ರು ಹೇಳ್ತಾರೆ, ನನ್ನ ಗಂಡನನ್ನ ಬಚಾವ್ ಮಾಡ್ಬೇಕಾಗಿತ್ತು ಅದಕ್ಕಾಗಿ ನಿಮ್ಗೆ ಈ ತರ ಪ್ರಶ್ನೆ ಕೇಳಿದೆ ಅಂತ. ಅಲ್ಲ ಅಲ್ಲಿ ಬರುತ್ತ. ನಾನು ಇಲ್ಲಿ ಏನ್ ಮಾಡಿದೆ ಅಂತಂದ್ರೆ, ತಾಯಿ ಆರ್ಯ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ನೀವಿಬ್ರು ಬ್ರಹ್ಮ ಸರಸ್ವತಿಯರೇ, ಯಾವುದು ನಮ್ಮ ಚರ್ಚೆಗೆ ಅವಿಷಯ ಆಗುತ್ತೋ ಅಂತದ್ದು ಬಗ್ಗೆ ಮಾತಾಡೋದಾದ್ರೆ ನಾನು ಸೋಲು ಒಪ್ಕೊಂಡ್ಬಿಡ್ತೀನಿ ಬೇಕಾದ್ರೆ. ಆದ್ರೆ ಒಂದೇನಂದ್ರೆ ನಂದು ಒಂದೇ ಒಂದು ಮನವಿ, ಒಬ್ಬ ತಾಯಿ ತನ್ನ ಯುವ ಮಗನಿಗೆ ಕೇಳಬಹುದಾದ ಪ್ರಶ್ನೆಗಳಿರ್ಲಿ ತಾಯಿ ಅಂತ ಹೇಳ್ತಾರೆ. ಆಗ ಏನ್ ಅನ್ಸುತ್ತೆ ಅಂದ್ರೆ, ಇಡೀ ಸಭೆ ಮುಂದೆ ನನ್ನ ಮರ್ಯಾದೆಯನ್ನು ಕಾಪಾಡಿದ ಮಗ ಇವನು ಅಂತ ತಾಯಿ ಅನ್ಸುತ್ತೆ. ಕೇಳೋದು ದೊಡ್ಡದಲ್ಲ, ವಾದದಲ್ಲಿ ಗೆಲ್ಲೇಬೇಕು ಅನ್ನುವಾಗ ವಿವೇಕ ತುಕ್ಕಡಿಸುತ್ತೆ. ವಾದದಲ್ಲಿ ಗೆಲ್ಲೇಬೇಕು ಅನ್ನುವಾಗ. ಆದ್ರೆ ಆತನ ಇವ್ರ ಮಾತುಗಳು ಹೆಚ್ಚಿಸುತ್ತೆ. ಅಯ್ಯೋ, ನಾನು ಏನೇನೋ ಪ್ರಶ್ನೆ ಕೇಳಿ ಈ ಹುಡುಗನ್ ನಾನು ಗೆಲ್ಲುದಕ್ಕೋಸ್ಕರ ಈ ಸಭೆಯಲ್ಲಿ ನನ್ನ ಮರ್ಯಾದೆ ಹೋಗ್ತಿತ್ತಲ್ವಾ ಅಂತ ಆಕೆ ಯೋಚನೆ ಮಾಡುವಾಗೆ ಬದಲಾವಣೆಗಳಿವೆ. ಆ ತರ ಸುಮಾರು ಕಡೆನಲ್ಲಿ, ಉದಾಹರಣೆಗೆ ಕನಕದಾರ ಮಾಡಿದ್ರು ಚಿನ್ನದ ಮಳೆ ಬಂತು ಅಂತ. ಇಲ್ಲಿ ಹಾಗಿಲ್ಲ. ಅವ್ರಿಗೆ ಮಳೆ ಬರುತ್ತೆ, ಮನೆ ಹಿಂಭಾಗದಲ್ಲಿರ್ತಕ್ಕಂಥ ದರೆ ಕುಸಿಯುತ್ತೆ, ಅಲ್ಲೊಂದು ನೆಲ್ಲಿ ಮರ ಇರುತ್ತೆ, ನೆಲ್ಲಿ ಮರದ ಕೆಳಗಡೆ ಒಂದು ಭಾಂಡ ಸಿಗುತ್ತೆ. ಅದನ್ನ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ರಾಜನ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ಆ ತರ ಬದಲಾವಣೆಗಳು ಮಾಡ್ಕೊಂಡಿದೆ. ಪವಾಡಗಳು ತರ ಬರೋದಿಲ್ಲ, ಆದ್ರೆ ಬರುತ್ತೆ, ಘಟನೆಗಳು ಬರುತ್ತೆ. ನಾನು ಉಡುಪಿಗೆ ಹೋದಾಗ ಅಲ್ಲಿ ಪಾಚಕಕ್ಕೆ ಹೋಗಿದ್ದೆ. ಅಲ್ಲಿ ಮಧ್ವಾಚಾರ್ಯರ ಹುಟ್ಟಿ ಬೆಳೆದಂತ ಮನೆ ಇವತ್ತು ಕೂಡ ತುಂಬಾ ಚೆನ್ನಾಗಿ ನಿರ್ವಹಿಸ್ಕೊಂಡು ಅದನ್ನ ಒಂದು ರೀತಿ ಮಠದ ರೀತಿನೇ ಅದನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಅವರ ಬಾಲ್ಯದ ಪವಾಡಗಳನ್ನೆಲ್ಲ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಅವ್ರ ತಂದೆ ಸಾಲ ಮಾಡ್ಕೊಂಡಿದ್ದಾಗ ಇವರು ಸಾಲಗಾರರಿಗೆ ತೀರ್ಸಕ್ಕಿಂತ ಹುಣಸೆ ಬೀಜ ಕೊಟ್ಟಿ ತೀರ್ಸಿದವೆಲ್ಲ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಅದು ಇದಾಗುತ್ತೆ. ಅದೇ ರೀತಿ ಶಂಕರರ ಬಗ್ಗೆನೂ ಕೂಡ ತುಂಬಾ ಶಂಕರರ ಬಗ್ಗೆ ಅಲ್ಲಿ ಈಗ ಸುಮಾರು ಕಡೆ ಮಾಡಿದ್ದಾರೆ. ಆ ತರ ಶೃಂಗೇರಿನಲ್ಲಿ ಪ್ರವಚನ ಮಂದಿರದಲ್ಲಿ ಎಲ್ಲ ಪೇಂಟಿಂಗ್ಸ್ ಇದೆ, ಅದು ಇದೆ. ಪ್ರವಚನ ಮಂದಿರದಲ್ಲಿ ಇತ್ತು, ಈಗ ಎದುರುಗಡೆ ಶಿಫ್ಟ್ ಮಾಡಿ ನಾನು ಹೋದಾಗ ಒಂದ್ಸಲ ನೋಡಿದ್ದೆ. ಶಂಕರಾಚಾರ್ಯ 32 ವರ್ಷದ ಜೀವನಕ್ಕೋಸ್ಕರ 32 ಅಡಿ ಎತ್ತರದ ಒಂದು ಶಿಲಾ ಪ್ರತಿಮೆಯನ್ನು ಮಾಡಿಸಿದ್ದಾರೆ. ಶಂಕರಗಿರಿ ಅಂತ ಹೆಸರಿಟ್ಟಿದ್ದಾರೆ. ಮೊದಲು ಹನುಮಗಿರಿ ಅಂತ ಕರಿತಾ ಇದ್ವಿ, ನಾವು ಅದನ್ನ ಮಾರುತಿಗುಡ್ಡ ಅಂತ ಕರಿತಾ ಇದ್ವಿ.
ಹ್ಮ್ ಅಲ್ಲಿ ಮಾಡಿದ್ದಾರೆ. ಈಗ ಸಾಕಷ್ಟು ಅದು ಆ, ಸಾಕ ಆಮೇಲೆ ಶಿವಾಭಿನವ ನರಸಿಂಹ ಭಾರತಿಗಳು ಅಧ್ಯಯನ ಮಾಡಿ 3 ಕ್ವಾಲಿಟಿ ಇತ್ತು. ಅದ್ರಲ್ಲಿ ಯಾವ್ದು ಕ್ವಾಲಿಟಿ ಅಂತ ಹೇಳಿ ಪತ್ತೆ ಮಾಡಿ ಅಲ್ಲಿ ಕೇರಳದಲ್ಲಿ. 1910 ಅಲ್ಲಿ ಕ್ವಾಲಿಟಿನಲ್ಲಿ ಅವರು ಪತ್ತೆ ಮಾಡಿ ಆ ಜಾಗವನ್ನ ಬಿಡಿಸ್ಕೊಳ್ತಾರೆ. ತಿರುವಾಂಕೂರು ಮಹಾರಾಜರು ಕೂಡ ಸಹಾಯ ಮಾಡ್ತಾರೆ. ಹಾಗಾಗಿ ಕ್ವಾಲಿಟಿನಲ್ಲಿ ಇದೆ. ಆ, ಅಂತೂ ಈ ಪುಸ್ತಕ ಆದಷ್ಟು ಬೇಗ ನಾಟಕಕ್ಕಿಂತ ಸಿನಿಮಾ ರೂಪಕ್ಕೆ ಬಂದ್ರೆ ತುಂಬಾ ಎಲ್ಲ ಸಂತೋಷ ಪಡ್ತೀವಿ. ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ಗಿರೀಶ್ ನಾಗರಾಜ್ ಅವರು ಖಂಡಿತ ಇದನ್ನೊಂದು ಸಿನಿಮಾ ಮಾಡ್ಲಿ ಅಂತ ನಮ್ಮ ಒಂದು ಹಾರೈಕೆ. ಆ, ಹಾಗೇನೆ ನೀವು ಆ, ಮೂಡಿಗೆರೆನಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಹಾಗೆ ಕೂಡ ಆ, ಅದು ಹೇಳಿದ್ನಲ್ಲ, ನಾನು ಯಾವುದನ್ನು ನಿರೀಕ್ಷೆ ಮಾಡಿರ್ಲಿಲ್ಲ. ವಿಧಿ ಎಲ್ಲೆಲ್ಲಿ ಕರ್ಕೊಂಡೋಗಿತ್ತು ಅಲ್ಲಲ್ಲಿ ಹೋಗಿದ್ದೀನಿ. ಹಂಗಾಯ್ತು. ಅದು ನನಗೆ ಆಶ್ಚರ್ಯ ಆಯ್ತು ಅವ್ರು ಬಂದು ಹೇಳಿದಾಗ. ನನಗೆ ಹಿರಿಯರ ಹೆಸರನ್ನು ಕೂಡ ನಾನು ಸಜೆಸ್ಟ್ ಮಾಡಿದೆ. ಇಲ್ಲ ಸರ್, ಸರ್ವಾನುಮತದಿಂದ ತೀರ್ಮಾನ ಆಗಿದೆ ಅಂತ. ಅಲ್ಲಿ 4 ಜನ, ನಾನು ಅವಾಗ ರಾಮಕೃಷ್ಣನಗರದಲ್ಲಿದ್ದೆ, ಅಲ್ಲಿಗೆ ಬಂದ್ರು. ಬಂದು ಹೇಳಿದ್ರು ಹೀಗಾಗಿದೆ. ನಾನು ನಿರೀಕ್ಷೆನೆ ಮಾಡಿರ್ಲಿಲ್ಲ. ಯಾಕೆಂದ್ರೆ ನನಗೆ ಚಿಕ್ಕಮಗಳೂರದ್ದು ಸಂಪರ್ಕನೇ ಕಡಿಮೆ ಆಯ್ತು ಇಲ್ಲಿ ಬಂದ್ಮೇಲೆ. ಕೇಂದ್ರ ಸಾಹಿತ್ಯ ಇದು ಕನ್ನಡ ಸಾಹಿತ್ಯ ಪರಿಷತ್ ಮೆಂಬರ್ ಹೌದು ಮೊದಲಿಂದಾನು ಕೂಡ ನಾನು. ಆದ್ರೆ ಜಿಲ್ಲಾ ಪರಿಷತ್ಗಳಲ್ಲಿ ನನ್ಗೆ ಗೊತ್ತಿರ್ಲಿಲ್ಲ, ಯಾರು ಪರಿಚಯವೂ ಇರ್ಲಿಲ್ಲ. ಆಮೇಲೆ ಹೇಳಿದ್ರು ಯಾರೋ, ಸರಿ ಅಂತ ಹೇಳ್ಕೊಂಡು ಒಪ್ಕೊಂಡೆ. ಯಾಕೆಂದ್ರೆ ಒಂದ್ಸಲ ವೆಂಕಟಾಚಲ ಶಾಸ್ತ್ರಿ ನನಗೆ ಅಸಮಾಧಾನ ಧ್ವನಿಲಿ ಹೇಳಿದ್ರು, ಯಾವುದೇ ಜನಪ್ರೀತಿಯನ್ನ ನೀವು ನಿರಾಕರಿಸುವ ಹಕ್ಕು ನಿಮ್ಗಿರಲ್ಲ ಅಂತ. ನಾನು ಒಂದ್ಸಲ ಯಾವಾಗ್ಲೂ ಹಾರ ಹಾಕ್ಸ್ಕೊಳ್ಳಿಕ್ಕೆ ವಿರೋಧ ಮಾಡಿದಾಗ ಅವ್ರು ಬಂದು ಸಿಟ್ಟಿನಿಂದನೇ ಹೇಳಿದ್ರು. ಕಡೆಯ ಪ್ರಶ್ನೆ ನಿಮಗೆ, ಆ, ಇವತ್ತಿನ ಯುವ ಲೇಖಕರಿಗೆ ನೀವು ಮಾರ್ಗದರ್ಶನವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಅಧ್ಯಯನ, ಎರಡನೇದು ಅನುಭವ. ಎರಡೂ ಇದ್ರೆ, ನಿಮ್ಮಲ್ಲಿ ಪ್ರತಿಭೆ ಇದ್ರೆ ಸಹಜವಾಗಿ ಅದ ಆಗತ್ತೆ. ಆದ್ರೆ ಒಂದೇನು ಅಂತಂದ್ರೆ, ನಾವು ಮುಕ್ತವಾಗಿ ಇರ್ಬೇಕು. ಇಂತಿಂತ ಸಮಾಜಕ್ಕೆ ಸಂಬಂಧಪಟ್ಟಿದೀವಿ ಅನ್ನುವ ಸೋಂಕು ಇರಬಾರ್ದು. ನನಗೆ ಬರವಣಿಗೆ ಮುಖ್ಯ, ನನಗೆ ಸತ್ಯ ಮುಖ್ಯ ಅನ್ನುವಂಥದ್ದು ಇರಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ಒಳ್ಳೆ ಕೃತಿ ಬರ್ಬೋದು. ಆದ್ರೆ ಓದ್ಲಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಪ್ರಚಾರ ಬೇಕಾಗಿದೆ. ಒಂದು ಘಟನೆ ನಿಮ್ ಮುಂದೆ ಹೇಳ್ಬೋದು ಅಂತ ಕಾಣಿಸುತ್ತೆ. ಚಾರುಕೀರ್ತಿ ಸ್ವಾಮಿಗಳು, ಶ್ರವಣಬೆಳಗೊಳದ ಸ್ವಾಮಿಗಳಿದ್ದಲ್ಲ, ಅವರು ಮುಂಬೈಗೆ ಹೋಗ್ತಾರೆ. ಮುಂಬೈನಲ್ಲಿ ಒಬ್ಬ ಜೈನ ಶ್ರೀಮಂತ ದೊಡ್ಡ ಮನೆ ಕಟ್ಟಿಸ್ತಾರೆ. ಹೋದ ತಕ್ಷಣ ಪಾದ ಪೂಜೆ ಮಾಡಿ ಮನೆಗೆ ಎಲ್ಲ ಕರ್ಕೊಂಡೋಗಿ ಎಲ್ಲ ತೋರಿಸ್ತಾರೆ. ಎಲ್ಲ ತೋರಿಸಿದ ಮೇಲೆ ಅವ್ರು ಬಂದಿರ್ತಾರೆ. ಪೂಜೆ ಶುರು ಆಗ್ಬೇಕಾಗ್ತದೆ. ಪೂಜೆ ಮಾಡಿ ಅಂತ ಕೇಳ್ತಾರೆ. ನಾನು ಇಲ್ಲ, ಪೂಜೆ ಮಾಡಲ್ಲ ಅಂತ. ಯಾಕೆ ಕೇಳಿ, ನೀವು ಲಕ್ಷ್ಮಿಗೆ ಸ್ಥಾನ ಕೊಟ್ಟಿದ್ದೀರಿ, ಸರಸ್ವತಿಗೆ ಸ್ಥಾನ ಇಲ್ಲ ಅಂತ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ತನ್ನ ತಪ್ಪು ಗೊತ್ತಾಗಿ ತಕ್ಷಣ ಒಂದು ಕಬೋರ್ಡ್ ತರಿಸಿ ಒಂದಷ್ಟು ಜೈನ ಪುಸ್ತಕಗಳನ್ನ ತರಿಸಿ ಅದ್ರಲ್ಲಿ ಇಟ್ಟು, ನಾನು ಒಂದು ಪ್ರತ್ಯೇಕ ಗ್ರಂಥ ಭಂಡಾರ ಮಾಡ್ತೀನಿ ಅಂತ ಅವ್ರು ಹೇಳಿದ್ಮೇಲೆ ಪೂಜೆ ಕೂತ್ಕೊಳ್ತಾರೆ. ಇದು ದಾಖಲಾಗಿದೆ. ಅನಾಜಿ ಇತ್ತೀಚಿನ ಪುಸ್ತಕ ಅನಾಜಿ ಅಂತ ಅವ್ರು ಬರೆದಿದ್ದಾರೆ, ಅಶ್ವಥ್ ನಾರಾಯಣ. ಅವ್ರು ಈ ಘಟನೆ ದಾಖಲಿಸಿದ್ದಾರೆ. ಅಂದ್ರೆ ಮಠಾಧಿಪತಿಗಳು ಮತ್ತೆ ಮಂತ್ರಿ ಮಹಾಗದರು ಕಾರ್ಯಕ್ರಮಗಳನ್ನ ಆಯೋಜಿಸತಕ್ಕಂಥವ್ರು ಹಾರ ಕೊಡೋ ಬದಲು, ಡ್ರೈ ಫ್ರೂಟ್ಸ್ ಕೊಡೋ ಬದಲು ಅಥವಾ ಹಣ್ಣು ಕೊಡೋ ಬದಲು ಪುಸ್ತಕಗಳನ್ನ ಕೊಡ್ತೀವಿ ಅಂತ ಮಾಡಿದ್ರೆ, ಪುಸ್ತಕ ಇವತ್ತೆಲ್ಲ ನಾಳೆ ಓದೋರಾದ್ರೂ ಕೆಲವರಾದ್ರೂ ಸಿಗ್ತಾರೆ. ಈಗೇನಾಗಿದ್ರೆ ಓದೋದು ಪುಸ್ತಕ ಕಾಗದ ಇಟ್ಟಿಗೆ ಅನ್ನೋ ಹಂಗೆ ಒಂಥರ ಬೇರಿಸ್ಕೊಂಡು ಹೋಗಿರೋದು ದೊಡ್ಡದಲ್ಲ. ಆದ್ರೆ ನಮ್ಗೆ ಓದ್ಬೇಕು ಅನ್ನೋ ಹಂಬಲ ಯಾಕೆ ಬರ್ಬೇಕು ಅಂತಂದ್ರೆ, ಈ ಒಂದು ಮೊಬೈಲ್ ಗೀಳಿಂದ ಈಚೆ ಬರ್ಬೇಕು, ಸಿನಿಮಾ ಗೀಳಿಂದ ಈಚೆ ಬರ್ಬೇಕು, ನಮ್ಗೆ ಸತ್ಯ ಬೇಕು ಅನ್ನುವಂತ ಒಳ ಮನಸ್ಸು ತುಡಿಬೇಕು. ಓಶೋ ಒಂದ್ ಕಡೆ ಹೇಳ್ತಾರೆ, ನೀವು ಟ್ರೈನಲ್ಲಿ ಕೂತಿರ್ತೀವಿ, ನಿಮ್ಗೆ ತುಂಬಾ ಬಾಯಾರಿಕೆ ಆಗಿರುತ್ತೆ. ನೀರ್ನವನು ಬಂದು ಅದಕ್ಕೆ 20 ರೂಪಾಯಿ ಒಂದು ಬಾಟ್ಲಿಗೆ ಹೇಳ್ತಾನೆ, ಯಾಕಪ್ಪ 10 ರೂಪಾಯಿ ಕೊಡಲ್ವಾ ನೀನು ಅಂತ ಕೇಳಿದ್ರೆ ನಿಮ್ಮ ಬಾಯಾರಿಕೆ ನಿಜವಲ್ಲ ಅಂತ. ಅಧ್ಯಾತ್ಮ ವಿಷಯ ಹಾಗೆ, ನಮ್ಗೆ ನಿಜವಾದ ಬಾಯಾರಿಕೆ ಆಗೋದು ಅದು ಅನುಭವ ಬಂದಾಗ, ಜೀವನದಲ್ಲಿ ನೊಂದಾಗ, ನಮ್ಗೇನೋ ಒಂದು ತಿಳಿಬೇಕು ಅನ್ನೋ ಹಂಬಲ ಇದ್ದಾಗ. ಅಂತೂ ಈ ಈ ದೃಷ್ಟಿಕೋನದಿಂದ ನೀವು ನಿಮ್ಮ ನಿರ್ಣಯ ಹೇಳಿದ್ರಿ ಯುವ ಲೇಖಕರಿಗೆ. ಒಂದ್ ರೀತಿ ಇವತ್ತಿನ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಲೇಖಕರುಗಳು ತಮ್ಮ ತಮ್ಮ ಪುಸ್ತಕಗಳನ್ನ ಬರಿತಾ ಇರ್ತಾರೆ, ಬಿಡುಗಡೆ ಮಾಡ್ತಿರ್ತಾರೆ.
ಓದೋರು ಹಾಗೆ ಇದ್ದಾರೆ, ಲೇಖಕರು ಹಾಗೆ ಇದ್ದಾರೆ. ಲೇಖಕ ವೃತ್ತಿಯಿಂದ ಜೀವನ ಸಂಭಾಳಿಸುವಷ್ಟು ಅದರಿಂದ ಹಣ ಗಳಿಸಕ್ ಸಾಧ್ಯ ಇದೆಯಾ? ಆಗಲ್ಲ, ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ಬಡತನದ ಜೀವನವನ್ನೇ ಒಪ್ಪಿಕೊಂಡ ಆನಕರು ಆಗ್ಲಿ, ತಾರಾಸು ಆಗ್ಲಿ, ಎನ್ ನರಸಿಂಹಯ್ಯ ಆಗ್ಲಿ ಅಂತ ಜೀವನ ನಡೆಸಿದ್ರು. ಆದ್ರೆ ಎಲ್ಲರ ಕೈಲೂ ಆಗಲ್ಲ. ವಸುಧೇಂದ್ರ ಅಂತವ್ರು ಬೇರೆ ಪ್ರಕಾಶನವನ್ನು ಮಾಡ್ಕೊಂಡ್ರು, ಅವ್ರು ಬೇರೆ ಉದ್ಯೋಗ ಇದ್ದದ್ರಿಂದ ಎಲ್ಲ. ಆನಂತರ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಮತ್ತೆ ಪ್ರಕಾಶನ ಮಾಡ್ಕೊಂಡಿದ್ದಾರೆ. ಜೀವನದಲ್ಲಿ ಅವ್ರ ನಿರೀಕ್ಷೆ ಇಲ್ಲ, ಇದಿಲ್ಲ. ಬರೀ ಬರವಣಿಗೆಯಿಂದನೇ ಜೀವನ ಮಾಡ್ತೀನಿ ಅನ್ನುವಂತ ಕಾಲ ಇದಲ್ಲ. ಬರವಣಿಗೆ ಒಂದು ಹವ್ಯಾಸವಾಗಿ, ಒಂದು ವೃತ್ತಿಯ ಒಂದು ಮನಸ್ಸಿನ ತುಡಿತವಾಗಿ ಬರ್ಬೇಕೆ ಹೊರತು ಅದನ್ನೇ ಜೀವನ ಮಾಡ್ಕೊಳ್ತೀನಿ ಅಂತ ಹೇಳುವಂತ ಕಾಲ ಇದಲ್ಲ. ನಾನೊಂದು ವಿಷಾದದಿಂದನೇ ಹೇಳ್ತಾ ಇದ್ದೆ. ಸರಿ ಗುರುಗಳೇ, ನಮಸ್ಕಾರ. ಇಷ್ಟೊತ್ತು ಕೂಡ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ನಮಗಾಗಿ ನಮ್ಮ ಒಂದು ಆತ್ಮಾವಲೋಕನ ಯೂಟ್ಯೂಬ್ ವಾಹಿನಿಯ ಒಂದು ಕೆಲಸಕ್ಕೆ ಹೋಗ್ಬಿಟ್ಟು ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಹಾಗೂ ಎಲ್ಲದಕ್ಕಿಂತ ಶೃಂಗೇರಿ ಶಾರದಾ ದೇವಿಯ ಮತ್ತು ಶಂಕರರ ಒಂದು ಕೃಪೆ ನಿಮ್ಮ ದಯದಿಂದ ನಮಗಾಗ್ಲಿ, ನಮ್ಮ ಒಂದು ನೋಡ್ತಾ ಇರೋಂತ ವೀಕ್ಷಕರು ಆಗ್ಲಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.